ದೇವರ ರಾಜ್ಯದ ಕೆಲಸ ಅಥವಾ ದೇವರ ಸೇವೆ ಅಂತೆಲ್ಲ ಹೇಳಿ ನಾವು ಮಾಡ್ತಾಯಿದ್ದೀವಿ. ಆಗ ಆ ವಿಷಯದಲ್ಲೂ ಕೂಡ ನಮಗೆ ಒಂದು ನಾಲೆಡ್ಜ್ ಬೇಕು. ಏನು ಮಾಡ್ತಾಯಿದ್ದೀವಿ, ಯಾಕೆ ಮಾಡ್ತಾಯಿದ್ದೀವಿ, ವಾಟ್ ವಿ ಆರ್ ಡೂಯಿಂಗ್, ವೈ ವಿ ಆರ್ ಡೂಯಿಂಗ್, ಹೌ ವಿ ಕ್ಯಾನ್ ಡೂ. ಅದಿಲ್ಲದೆ ಸುಮ್ಮನೆ ಯಾರನ್ನೋ ನೋಡಿ ಕಾಪಿ ಮಾಡಿಕೊಂಡು ಅವರೇನೋ ಮಾಡ್ತಾಯಿದ್ದಾರೆ ನಾವು ಅವ್ರ ಥರ ಮಾಡಬೇಕು ಅಥವಾ ಇನ್ನೂ ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತೆಲ್ಲ ಮಾಡ್ತಾ ಹೋದರೆ ವಿ ಆರ್ ಕ್ರಿಯೇಟಿಂಗ್ ಕನ್ಫ್ಯೂಷನ್ ಆ್ಯಂಡ್ ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ರಿಲಿಜಿಯನ್. ನಾವು ಒಂದು ಕಡೆ ಒಂದು ಗೊಂದಲ ಉಂಟು ಮಾಡ್ತೀವಿ, ನಮ್ಮದೇ ಆದ ಒಂದು ಧರ್ಮವನ್ನು ನಾವು ಸ್ಥಾಪನೆ ಮಾಡ್ತೀವಿ. ಈ ಪ್ರಪಂಚದಲ್ಲಿ ಅನೇಕ ಧರ್ಮಗಳು ಹುಟ್ಕೊಂಡಿರೋದೇ ಹಾಗೆ. ಅವ್ರದ್ದೇ ಸ್ವಂತ ಐಡಿಯಾಲಜಿನ ತರಲಿಕ್ಕೆ ಹೋಗ್ತಾರೆ. ಅದು ಕೆಲವರಿಗೆ ಇಷ್ಟ ಆಗುತ್ತೆ. ಇಷ್ಟ ಆದಾಗ ಅವರೆಲ್ಲ ಗ್ರೂಪ್ ಆಗಿ ಒಂದು ಧರ್ಮ ಆಯಿತು. ಒಂದು ಧರ್ಮ ಅಂತ ಬಂದಮೇಲೆ ಒಂದು ದೇವರು ಬೇಕಲ್ಲ, ಹಾಗೆ ದೇವರನ್ನು ಸೃಷ್ಟಿ ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳು, ಪ್ರಾಕ್ಟೀಸಸ್ಗಳು ಹಾಗೆ ಸೃಷ್ಟಿಯಾಗಿ ಬಂದಿದೆ. ಆದರೆ ಈಗ ನಾವು ಕ್ರೈಸ್ತ ವಿಶ್ವಾಸಕ್ಕೆ ಸಂಬಂಧಪಟ್ಟ ಹಾಗೆ, ಈ ಕ್ರಿಸ್ತಿಯ ಸೇವೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಸರಿಯಾದ ದೇವರ ವಾಕ್ಯದ ಆಧಾರದ ಒಂದು ಜ್ಞಾನ ಇಲ್ಲದೆ ಇದ್ದರೆ ನಮಗೆ ದೇವರ ಸೇವೆ ಅಥವಾ ಗಾಡ್ಸ್ ವರ್ಕ್ ಅಥವಾ ಗಾಸ್ಪಲ್ ವರ್ಕ್, ಶುಭ ಸಂದೇಶ ಸೇವೆ, ಇದನ್ನು ನಮಗೆ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ದೇವರ ವಾಕ್ಯದ ಒಂದು ಆಧಾರದಲ್ಲಿ. ಓಕೆ, ಸೊ ಫಸ್ಟ್ ಕ್ವಶನ್ ಏನು ಅಂದರೆ, ಈಗ ನಾವು ಒಂದು ಮನೆಗೆ ಹೋಗ್ತೀವಿ ಅಥವಾ ಒಂದು ವ್ಯಕ್ತಿನ ಭೇಟಿ ಆಗ್ತೀವಿ. ನಾವು ಭೇಟಿ ಆಗುವಾಗ, ಒಂದು ಮನೆಗೆ ಹೋಗುವಾಗ ಏನು ಹೇಳಬೇಕು ಅವರಿಗೆ ಅನ್ನೋದೊಂದು ಪ್ರಶ್ನೆ. ನಮಗೆ ಒಂದು ಕ್ಲಾರಿಟಿ ಇಲ್ಲದೆ ನಾವು ಇನ್ನೊಬ್ಬರ ಕನ್ಫ್ಯೂಷನನ್ನು ಹೇಗೆ ಕ್ಲಿಯರ್ ಮಾಡಲಿಕ್ಕಾಗತ್ತೆ? ಪ್ರಪಂಚದಲ್ಲಿ ಜನ ಕನ್ಫ್ಯೂಷನಲ್ಲಿ ಬದುಕ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಸ್ಪಿರಿಚುವಲ್ ಮ್ಯಾಟ್ರಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ, ವಿಶ್ವಾಸದ ವಿಷಯದಲ್ಲಿ. ಕ್ರೈಸ್ತರಾಗಿದ್ದು ಇವತ್ತು ಕನ್ಫ್ಯೂಷನ್ನಲ್ಲಿದ್ದೀವಿ ನಾವು ಎಷ್ಟೋ ಜನ. ಯಾಕೆ ಅಂದರೆ ನಮಗೆ ಯಾವುದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಫೇತ್ ಅಂತ ತಗೊಳ್ಳೋಣ, ವಿಶ್ವಾಸ. ಈಗ ನೀವು ಕೇಳಿಸ್ಕೊಂಡಿರ್ಬೋದು, ವಿಶ್ವಾಸ ಅಂತ ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡಿದ್ದೀರಿ. ಫೇತ್ ಅಂತ ಕೇಳಿಸ್ಕೊಂಡಿದ್ದೀವಿ. ಹ್ಯಾವ್ ಯು ಹರ್ಡ್ ಕ್ಯಾಥಲಿಕ್ ಫೇತ್? ಇಲ್ವಾ? ಕ್ಯಾಥಲಿಕ್ ಫೇತ್ ಅಂತ ಒಂದಿದೆ. ಕ್ರಿಶ್ಚಿಯಾನಿಟಿಲಿ ನಾನು ಮಾತಾಡ್ತಾ ಇರೋದು, ಬೇರೆ ನಾನ್ ಕ್ರಿಶ್ಚಿಯನ್ ಫೇತ್ ಬೇಡ. ಓಕೆ, ಈ ಕ್ರೈಸ್ತ ವಿಶ್ವಾಸದಲ್ಲಿನೇ ಕ್ಯಾಥಲಿಕ್ ಫೇತ್ ಅಂತ ಇದೆಯಾ? ಇದೆ. ಪೆಂಟೆಕೋಸ್ಟಲ್ ಫೇತ್ ಅಂತ ಇದೆಯಾ? ಇದೆ. ಆರ್ಥೋಡಾಕ್ಸ್ ಫೇತ್ ಅಂತ ಇದೆಯಾ? ಇದೆ. ಇನ್ನು ನಾನ್ ಡಿನಾಮಿನೇಷನಲ್ ಚರ್ಚಸ್ಗಳಿದೆ, ಅವ್ರಿಗೆ ಅವ್ರದ್ದೇ ಆದ ಫೇತ್ಗಳಿದೆ. ಪ್ರಾಟೆಸ್ಟೆಂಟ್ ಫೇತ್ ಅಂತ ಇದೆ. ಜೆಹೋವಾ ವಿಟ್ನೆಸ್ ಅವ್ರದ್ದೊಂದು ಫೇತ್ ಇದೆ. ಅನೇಕ ಕಲ್ಟ್ ಗ್ರೂಪ್ಗಳಿದೆ, ಅವ್ರದ್ದೇ ಆದ ಫೇತ್ ಇದೆ. ಎಲ್ಲ ಫೇತ್ಗೂ ರೆಫರೆನ್ಸ್ ಕೊಡೋದು ಈ ಬೈಬಲ್ ವಾಕ್ಯಗಳೇ. ಯೇಸುವಿನ ಹೆಸರು ಮತ್ತು ಈ ಬೈಬಲ್ನ ಅನೇಕ ವಾಕ್ಯಗಳು, ವಿಷಯಗಳು ರೆಫರೆನ್ಸ್ ಆಗಿ ಎಲ್ಲರೂ ತಗೊಳ್ತೀವಿ. ಆದರೆ ನನ್ನೊಂದು ಪ್ರಶ್ನೆ, ಬೈಬಲ್ ಫೇತ್ ಅಂತ ಒಂದು ಫೇತ್ ಇದೆಯಾ? ಇದೆ. ಈ ಕ್ರೈಸ್ತ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯ. ಯಾವುದು? ದೇವರ ವಾಕ್ಯ. ಸೊ ಅದರಿಂದ ನಾವೀಗ ನಿಜವಾಗಲೂ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಯಾವುದೋ ಒಂದು ಡಿನಾಮಿನೇಷನಲ್ ಫೇತ್ ಅಲ್ಲ, ಬೈಬಲ್ ಫೇತ್. ಫೇತ್ ಆಫ್ ದ ಚರ್ಚ್. ಚರ್ಚ್ ಅಂತ ಹೇಳುವಾಗ ಯೇಸು ಕ್ರಿಸ್ತನು ಸ್ಥಾಪಿಸಿದ, ಅವರೇ ಸ್ಥಾಪನೆ ಮಾಡ್ತಾನೇ ಇರುವ ಆ ಸಭೆ. ಅದು ಹೇಗೆ ನಾವು ತಿಳ್ಕೊಳ್ಳೋದು? ಆ ಫೇತ್ ನಮಗೆ ಹೇಗೆ ಕಂಡುಕೊಳ್ಳಿಕ್ಕಾಗುತ್ತೆ ಅಂದರೆ ಬೈಬಲ್ನಲ್ಲಿ ಅಂತ ಹೇಳುವಾಗ ಮುಖ್ಯವಾಗಿ ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್, ಪ್ರೇಷಿತರ ಕಾರ್ಯಕಲಾಪಗಳು. ಅಲ್ಲಿ ನಮಗೆ
ಆದಿ ಧರ್ಮಸಭೆಯ ಕ್ರೈಸ್ತ ವಿಶ್ವಾಸಿಗಳು ಯಾವ ರೀತಿಯಲ್ಲಿ ಫೇತನ್ನು, ವಿಶ್ವಾಸವನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಹೌ ದೇ ಆರ್ ಪ್ರಾಕ್ಟೀಸಿಂಗ್. ಅದು ನೋಡುವಾಗ ನಮಗೆ ಗೊತ್ತಾಗುತ್ತೆ ವಾಟ್ ಈಸ್ ಕ್ರಿಶ್ಚಿಯನ್ ಫೇತ್ ಅಂತ. ಕ್ರೈಸ್ತ ವಿಶ್ವಾಸ ಅಂದರೆ ಏನು, ಅದು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ನಮಗೆ ತಿಳ್ಕೊಳ್ಳಿಕ್ಕೆ ಇರುವ ಆಧಾರ ದೇವರ ವಾಕ್ಯ, ಬೈಬಲ್. ಬೈಬಲ್ನಲ್ಲಿ ಎಲ್ಲಿಂದ ತಿಳ್ಕೊಳ್ಳೋದು ಕೇಳಿದರೆ, ಸ್ಟಾರ್ಟ್ ರೀಡಿಂಗ್ ಆ್ಯಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್, ಪ್ರೇಷಿತರ ಕಾರ್ಯಕಲಾಪಗಳು ಅಂತ ಇದೆ. ಅಲ್ಲಿ ಅದನ್ನು ಓದುವಾಗ, ಪುಸ್ತಕ ಓದುವಾಗ ಅದರ ಮುಖಾಂತರ ನಮಗೆ ತಿಳ್ಕೊಳ್ಳಿಕ್ಕಾಗತ್ತೆ ಹೌ ಅರ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಆರ್ ಅರ್ಲಿ ಕ್ರಿಶ್ಚಿಯನ್ಸ್ ವರ್ ಪ್ರಾಕ್ಟೀಸಿಂಗ್ ಕ್ರಿಶ್ಚಿಯನ್ ಫೇತ್. ಆದಿ ಧರ್ಮಸಭೆಯಲ್ಲಿ ಇದ್ದಂಥ ಜನರು ಅಥವಾ ವಿಶ್ವಾಸಿಗಳು ಕ್ರೈಸ್ತ ವಿಶ್ವಾಸವನ್ನು ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತೆ. ಎರಡನೇದಾಗಿ ಲೆಟರ್ಸ್ ಆಫ್ ದಿ ಅಪೋಸ್ಟಲ್ಸ್, ಅಪಸ್ತೋಲಿಕ್ ಟೀಚಿಂಗ್ಸ್, ಅಪಸ್ತೋಲರ ಬೋಧನೆಗಳು ಅದು ಎಲ್ಲಿದೆ? ಪತ್ರಿಕೆಗಳಲ್ಲಿದೆ. ಅದರಿಂದ ನಮಗೇನು ಗೊತ್ತಾಗುತ್ತೆ? ಹೌ ಟು ಪ್ರಾಕ್ಟೀಸ್ ಟ್ರೂ ಕ್ರಿಶ್ಚಿಯನ್ ಫೇತ್. ನಿಜವಾದ ಒಂದು ಕ್ರಿಸ್ತೀಯ ವಿಶ್ವಾಸವನ್ನು ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಯಾರಿಂದ ಗೊತ್ತಾಗುತ್ತೆ ಕೇಳಿದರೆ, ದೇವರಿಂದ ಗೊತ್ತಾಗುತ್ತೆ. ಮನುಷ್ಯನಿಂದ ಗೊತ್ತಾಗಿ ಪ್ರಯೋಜನ ಇಲ್ಲ, ಯಾವುದೋ ಡಿನಾಮಿನೇಷನಿಂದ ಗೊತ್ತಾಗಿ ಪ್ರಯೋಜನ ಇಲ್ಲ. ಡಿಫ್ರೆಂಟ್ ಡಿನಾಮಿನೇಷನ್ಸ್ ಟೀಚಸ್ ಡಿನಾಮಿನೇಷನಲ್ ಫೇತ್. ದೋಸ್ ಫೇತ್ ಕೆನಾಟ್ ಲೀಡ್ ಯು ಟು ಇಟರ್ನಲ್ ಲೈಫ್. ಯಾವುದೇ ಡಿನಾಮಿನೇಷನ್ ಫೇತ್ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದು ನಮ್ಮನ್ನು ಡಿನಾಮಿನೇಷನ್ನಲ್ಲಿ ಬಂಧಿಸುತ್ತೆ. ಇಟ್ ವಿಲ್ ಬೈಂಡ್ ಯು, ಇಟ್ ವಿಲ್ ಎನ್ಸ್ಲೇವ್ ಯು ಇನ್ ದಟ್ ಡಿನಾಮಿನೇಷನ್. ಇಟ್ ವಿಲ್ ನಾಟ್ ಗಿವ್ ಯು ಎನಿ ಫ್ರೀಡಮ್ ಟು ವರ್ಷಿಪ್ ಗಾಡ್ ಆ್ಯಂಡ್ ಟು ಸರ್ವ್ ದ ಲಾರ್ಡ್. ಯಾವುದೇ ಡಿನಾಮಿನೇಷನ್ ಫೇತ್ ನಾವು ಫಾಲೋ ಮಾಡ್ತಾ ಹೋದರೆ ನಮಗೆ ದೇವರನ್ನ ನಿಜವಾಗಲೂ ಸ್ವತಂತ್ರವಾಗಿ ಆರಾಧಿಸಲಿಕ್ಕೂ ಸ್ವತಂತ್ರವಾಗಿ ದೇವರ ಸೇವೆ ಮಾಡಲಿಕ್ಕೂ ನಮಗೆ ಆಗೋದಿಲ್ಲ. ಆದರೆ ಇಫ್ ಯು ಟ್ರೂಲಿ ಪ್ರಾಕ್ಟೀಸ್ ಬಿಬ್ಲಿಕಲ್ ಫೇತ್, ಬೈಬಲ್ ವಿಶ್ವಾಸ ಅಥವಾ ಆದಿ ಧರ್ಮಸಭೆಯ ಆ ಕ್ರೈಸ್ತ ವಿಶ್ವಾಸ, ಆದಿ ಕ್ರೈಸ್ತ ಸಭೆಯ ಆ ವಿಶ್ವಾಸ, ಅಪಸ್ತೋಲರು ಪ್ರಾಕ್ಟೀಸ್ ಮಾಡಿದ ವಿಶ್ವಾಸ, ಅದನ್ನು ನಾವು ತಿಳ್ಕೊಳ್ಳೋದಾದರೆ ಖಂಡಿತವಾಗಲೂ ದ್ಯಾಟ್ ಫೇತ್ ಲೀಡ್ಸ್ ಟು ಇಟರ್ನಲ್ ಲೈಫ್. ಅದು ನಿತ್ಯ ಜೀವದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಮತ್ತು ಸ್ವತಂತ್ರವಾಗಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಮಾತ್ರ ಅಲ್ಲ, ಸ್ವತಂತ್ರವಾಗಿ ಒಳ್ಳೆ ಪವಿತ್ರಾತ್ಮನ ಬಲದಲ್ಲಿ ದೇವರ ರಾಜ್ಯದ ಕಾರ್ಯವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಇಂಟ್ರಡಕ್ಷನ್ ಸಾಕು. ನೆಕ್ಸ್ಟ್, ಇದು ನೀವು ವರ್ಕ್ ಮಾಡಬೇಕೀಗ. ವಿಶ್ವಾಸ, ಕ್ರೈಸ್ತ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯ, ಮತ್ತು ಆ ವಿಶ್ವಾಸ ಹೇಗೆ ನಾನು ತಿಳ್ಕೊಳ್ಳೋದು, ಆದಿ ಧರ್ಮಸಭೆ ಹೇಗೆ ವಿಶ್ವಾಸವನ್ನು ಪ್ರಾಕ್ಟೀಸ್ ಮಾಡಿದರು, ಅದಕ್ಕೆ ಇರುವ ಪುಸ್ತಕ ಅಪಸ್ತೋಲರ ಕೃತ್ಯಗಳು ಅಥವಾ ಆ್ಯಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಮತ್ತು ಪತ್ರಿಕೆಗಳು, ಲೆಟರ್ಸ್, ಇದೇ ಆಧಾರ. ಮತ್ತು ಇಷ್ಟೇ ಸಾಕ ಕೇಳಿದರೆ ಮೋರ್ ದೆನ್ ಸಫಿಷಿಯಂಟ್. ಇದಿಷ್ಟು ಮೋರ್ ದೆನ್ ಸಫಿಷಿಯಂಟ್, ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕಾಗಿಲ್ಲ. ಇದನ್ನೇ ನಾವು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ನಮ್ಮ ಜೀವಮಾನ ಎಲ್ಲ, ಆಯಿತಾ? ಸೊ ಅದರಿಂದ ಇದು ಮೋರ್ ದೆನ್ ಸಫಿಷಿಯಂಟ್. ಈಗ ನಾವೊಬ್ಬರನ್ನ ಭೇಟಿ ಆಗ್ತೀವಿ, ಅವರನ್ನು ಈ ಒಂದು ವಿಶ್ವಾಸದ ದಾರಿಗೆ ಕರ್ಕೊಂಡು ಬರಬೇಕು. ನಾನು ಹೇಳ್ತಾ ಇರೋದು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ, ಅದಲ್ಲ ನಮ್ಮ ಕೆಲಸ. ಆ ಕೆಲಸ ಮಾಡೋಕ್ಕಲ್ಲ ದೇವ್ರು ನಮ್ಮನ್ನ ಕರೆದಿರೋದು. ಯೇಸು ಸ್ವಾಮಿ ಕೊಟ್ಟಿರ್ತಕ್ಕಂಥ ಕೆಲಸ ಏನು? ಗೋ ಆ್ಯಂಡ್ ಮೇಕ್ ಆಲ್ ಪೀಪಲ್ ಮೈ ಡಿಸೈಪಲ್ಸ್ ಅಂತ ಯೇಸು ಹೇಳಿದ್ದಾರೆ ಶಿಷ್ಯರಿಗೆ. ದಟ್ ಈಸ್ ದ ಅಸೈನ್ಮೆಂಟ್ ಗಿವನ್ ಟು ದ ಚರ್ಚ್. ಸಭೆಗೆ, ಈಗ ನೀವು ಸಭೆಗೆ ಸೇರಿದವರು, ಸಭೆಯ ಅಂಗಾಂಗಗಳು ಅಲ್ವಾ? ನಾವು ಯು ಆರ್ ದ ಚರ್ಚ್ ಆಫ್ ಕ್ರೈಸ್ಟ್. ಯೇಸು ಸ್ವಾಮಿಯ ದೇಹ ನೀವು. ಈಗ ನಮ್ಮ ಕೆಲಸ ಏನು? ದೇವ್ರ ಸೇವೆ ಅಂತ ಮಾಡ್ತೀವಲ್ವಾ, ಏನು ನಮ್ಮ ಕೆಲಸ? ಪ್ರಬೋಧನೆ ಮಾಡೋದಾ, ಹಾಡು ಹೇಳೋದಾ, ಕೀಬೋರ್ಡ್ ಬಾರಿಸೋದಾ, ಕೌನ್ಸಿಲಿಂಗ್ ಮಾಡೋದಾ, ದೆವ್ವ ಓಡಿಸೋದಾ? ಇದು ಯಾವುದೂ ಅಲ್ಲ. ನಮ್ಮ ಕೆಲಸ ಏನು ಅಂದರೆ, ಆ್ಯಸ್ ಎ ಚರ್ಚ್ ವಾಟ್ ಈಸ್ ಅವರ್ ಡ್ಯೂಟಿ? ವಾಟ್ ಈಸ್ ದ ಮ್ಯಾಂಡೇಟ್ ಗಿವನ್ ಟು ದ ಚರ್ಚ್? ಸಭೆಗೆ ಕೊಟ್ಟ ಒಂದು ಮ್ಯಾಂಡೇಟ್ ಏನು?
ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, 20ರಿಂದ ಇರತಕ್ಕಂಥ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹೋಗಿ ಎಲ್ಲರನ್ನು ಏನು ಮಾಡಿ? ಯೇಸುವಿನ ಶಿಷ್ಯರನ್ನಾಗಿ ಮಾಡಿ. ಗೋ ಆ್ಯಂಡ್ ಮೇಕ್ ಆಲ್ ಪೀಪಲ್ ಮೈ ಡಿಸೈಪಲ್ಸ್ ಅಂತ ಅಲ್ವಾ? ನೀವು ಹೋಗಿ ಎಲ್ಲರಿಗೂ ಶುಭ ಸಂದೇಶವನ್ನು ಸಾರಬೇಕು. ಶುಭ ಸಂದೇಶವನ್ನು ಸಾರಿ ಅವರನ್ನು ಏನು ಮಾಡಿ? ಯೇಸುವಿನ ಶಿಷ್ಯರನ್ನಾಗಿ ಮಾಡಬೇಕು. ಯೇಸುವಿನ ಶಿಷ್ಯರಾದರೆ ಏನು ಸಿಗುತ್ತೆ? ಯೇಸುವಿನ ಶಿಷ್ಯರನ್ನಾಗಿ ಮಾಡಬೇಕೇ ವಿನಃ ನಾವು ಯಾವುದೇ ರೀತಿಯ ಒಂದು ಡಿನಾಮಿನೇಷನ್ ಅಥವಾ ಗ್ರೂಪಿನ ಶಿಷ್ಯರನ್ನಾಗಿ, ಫಾಲೋವರ್ಸನ್ನಾಗಿ ಮಾಡೋದು ನಮ್ಮ ಕೆಲಸ ಅಲ್ಲ. ನಿಜವಾದ ಯೇಸು ಕ್ರಿಸ್ತನ ಸಭೆ ನೀನಾಗಿದ್ದರೆ, ಆ ಸಭೆಯ ಒಂದು ಅಂಗ ನೀನಾಗಿದ್ದರೆ, ನಿನ್ನ ಒಳಗಡೆ ನಿಜವಾದ ಪರಿಶುದ್ಧಾತ್ಮರಿರ್ತಾರೆ. ಆ ನಿಜವಾದ ಪರಿಶುದ್ಧಾತ್ಮರು ನಿನ್ನಲ್ಲಿ ಯೇಸು ಕ್ರಿಸ್ತನ ಆಲೋಚನೆಯನ್ನು ಕೊಡ್ತಾರೆ, ಬೇರೆ ಯಾವುದು ಆಲೋಚನೆ ಕೊಡೋದಿಲ್ಲ. ಯೇಸು ಕ್ರಿಸ್ತನ ಆಲೋಚನೆ ಏನು? ಇದು ಯಾವುದು? ಗೋ ಆ್ಯಂಡ್ ಮೇಕ್ ಆಲ್ ಪೀಪಲ್ ಮೈ ಡಿಸೈಪಲ್ಸ್. ಹೋಗಿ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ. ಇಲ್ಲಿ ಯೇಸುವಿನ ಶಿಷ್ಯರನ್ನಾಗಿ ಮಾಡೋದು ಅಂದರೆ ಅರ್ಥ ಏನು? ಯೇಸುವಿನ ಶಿಷ್ಯರನ್ನಾಗಿ ಮಾಡೋದು ಅಂದರೆ ಅದರ ಅರ್ಥ ಎಲ್ಲರೂ ಕೂಡ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಬೇಕು. ಅದೇ, ಬೇರೆ ಏನೂ ಅಲ್ಲ. ಯೇಸುವಿನ ಶಿಷ್ಯರಾದರೆ ಏನು ಸಿಗುತ್ತೆ? ಅಲ್ಟಿಮೇಟ್ ಆಗಿ ನಿತ್ಯ ಜೀವ ಸಿಗುತ್ತೆ. ಆ ನಿತ್ಯ ಜೀವದ ದಾರಿಯನ್ನು ಎಲ್ರಿಗೂ ತೋರಿಸಿ ಅಂತ. ಯಾವ ದಾರಿ ತೋರಿಸ್ಬೇಕು? ಅದು ಹೋಗಿ ಎಲ್ಲ ರೋಗಿಗಳನ್ನು ವಾಸಿ ಮಾಡಿ, ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಂತಲ್ಲ ಯೇಸು ಸ್ವಾಮಿ ಹೇಳಿದ್ದು. ಗೋ ಆ್ಯಂಡ್ ಮೇಕ್ ಆಲ್ ಪೀಪಲ್ ಮೈ ಡಿಸೈಪಲ್ಸ್. ಯೇಸುವಿನ ಹಿಂಬಾಲಕರಾಗಬೇಕು. ಯಾವುದೋ ಡಿನಾಮಿನೇಷನ್ ಹಿಂಬಾಲಕರಾಗೋದಲ್ಲ, ಯಾವುದೋ ರಿಟ್ರೀಟ್ ಸೆಂಟರ್ನ ಹಿಂಬಾಲಕರಾಗೋದಲ್ಲ, ಯಾವುದೋ ಕರಿಸ್ಮ್ಯಾಟಿಕ್ ಗ್ರೂಪಿನ ಹಿಂಬಾಲಕರಾಗೋದು ಅಲ್ಲ, ಯಾವುದೋ ಒಂದು ಫಾದರೋ ಪಾಸ್ಟರೋ ಅಥವಾ ಬ್ರದರೋ ಅವರ ಹಿಂಬಾಲಕರನ್ನಾಗಿ ಮಾಡೋದು ಅಲ್ಲ. ಸಭೆಯ ಕೆಲಸ ಯೇಸುವಿನ ಹಿಂಬಾಲಕರನ್ನಾಗಿ ಮಾಡಬೇಕು. ಯಾರನ್ನ? ಎಲ್ಲರನ್ನು. ಹಾಗೆ ಆಗಬೇಕಾದ್ರೆ ನಾನು ಮೊದಲು ಹಿಂಬಾಲಕನಾಗಿರಬೇಕು. ಯು ಮಸ್ಟ್ ಬಿ ಹಿಸ್ ಡಿಸೈಪಲ್ ಫಸ್ಟ್, ಹಿಸ್ ಫಾಲೋವರ್ ಫಸ್ಟ್. ನಿಮಗೆ ಆ ಗ್ಯಾರಂಟಿ ಬೇಕು. ವೆದರ್ ಐ ಆಮ್ ಫಾಲೋಯಿಂಗ್ ಜೀಸಸ್ ಆರ್ ಎ ಡಿನಾಮಿನೇಷನ್, ಎ ಗ್ರೂಪ್ ಆರ್ ಸಂಬಡಿ ಎಲ್ಸ್. ಆ ವಿಷಯದಲ್ಲಿ ನಮಗೆ ಕ್ಲಾರಿಟಿ ಬೇಕು. ನಿಮಗೆ ಎಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಯಾವ ಗ್ರೂಪಲ್ಲಿದ್ದೀರೋ ನೋ ಪ್ರಾಬ್ಲಮ್, ಯಾವ ಡಿನಾಮಿನೇಷನಲ್ಲಿ ಇದ್ದೀರೋ ಅದು ಪ್ರಾಬ್ಲಮ್ ಅಲ್ಲ. ಹೂ ಯು ಆರ್ ಫಾಲೋಯಿಂಗ್, ದಟ್ ಈಸ್ ಇಂಪಾರ್ಟೆಂಟ್. ನೀನು ಯಾರನ್ನ ಫಾಲೋ ಮಾಡ್ತಾ ಇದೆಯಾ? ಎಲ್ಲೇ ಇರು, ಫಾಲೋ ಜೀಸಸ್. ಆವಾಗ ನೀವು ಕೇಳ್ಬೋದು, ಕೆಲವು ಕಡೆ ಇದ್ದರೆ ಜೀಸಸ್ನ ಫಾಲೋ ಮಾಡೋಕ್ಕಾಗೋದಿಲ್ಲ ಅಂತಲ್ಲಿರಬೇಡ. ಜೀಸಸ್ನ ನಿನಗೆ ಫಾಲೋ ಮಾಡೋಕ್ಕೆ ಆಗದೇ ಇರೋ ಜಾಗದಲ್ಲಿ ನೀನಿರಬೇಡ. ನಿನಗೆ ಜೀಸಸ್ನ ಫಾಲೋ ಮಾಡೋಕ್ಕಾಗದೇ ಇರೋ ಜಾಗದಲ್ಲಿ ಯಾರಿಗೂ ಆಗೋದಿಲ್ಲ. 10 ಜನಕ್ಕೆ ಆಗ್ತಾ ಇದೆ, ನಿನಗೊಬ್ಬನಿಗೆ ಆಗೋಲ್ಲ ಅಂದರೆ ಸಮಥಿಂಗ್ ಈಸ್ ರಾಂಗ್ ಇನ್ ಯು. ಈಗ 10 ಜನ ಇರ್ತಾರೆ, 9 people ಕ್ಯಾನ್ ಫಾಲೋ ಜೀಸಸ್ ಇನ್ ದ್ಯಾಟ್ ಗ್ರೂಪ್ ಆರ್ ಡಿನಾಮಿನೇಷನ್ ವೆರ್ ಎವರ್ ದೇ ಆರ್. ಯು ಆರ್ ನಾಟ್ ಏಬಲ್ ಟು ಫಾಲೋ ಜೀಸಸ್. ದಟ್ ಈಸ್ ನಾಟ್ ಪ್ರಾಬ್ಲಮ್ ವಿತ್ ಸಮಥಿಂಗ್ ಎಲ್ಸ್, ಪ್ರಾಬ್ಲಮ್ ವಿತ್ ಯು. ಸಮಸ್ಯೆ ಇರೋದು ಅಲ್ಲಿ ಅಲ್ಲ, ನಿನ್ನಲ್ಲಿ. ಯಾವ ಏರಿಯಾದಲ್ಲಿ? ನಾಲೆಡ್ಜ್ ಆಫ್ ದ ಟ್ರೂತ್, ಸತ್ಯದ ಅರಿವು ಆ ಏರಿಯಾದಲ್ಲಿ ಇಲ್ಲ. ಆ ಏರಿಯಾದಲ್ಲಿ ಸತ್ಯದ ಅರಿವು ಸಿಕ್ಕಿದರೆ ಖಂಡಿತವಾಗಲೂ ನಮಗೆ ಜೀಸಸ್ನ ಎಲ್ಲೇ ಇದ್ದರೂ ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಮೊದಲು ನಾನು ಫಾಲೋವರ್ ಆಗಬೇಕು. ನಾನೊಂದು ಫಾಲೋವರ್ ಆಗಿ ಎಷ್ಟು ವರ್ಷ ಫಾಲೋ ಮಾಡಬೇಕು ಆ ಥರ ಏನಿಲ್ಲ. ಆ್ಯಸ್ ಐ ಫಾಲೋ ಜೀಸಸ್, ಐ ಮಸ್ಟ್ ಎನ್ಕರೇಜ್ ಅದರ್ಸ್ ಟು ಫಾಲೋ ಜೀಸಸ್. ನಾನು ಫಾಲೋ ಮಾಡ್ತಾ ಇರುವಾಗಲೇ ಇನ್ನೊಬ್ಬರಿಗೂ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಎನ್ಕರೇಜ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆತ್ಮಿಕ ಸತ್ಯಗಳು, ಸ್ಪಿರಿಚುವಲ್ ಟ್ರೂತ್ಸ್ ನಮಗೆ ಗೊತ್ತಿರಬೇಕು. ಆ ವಿಷಯದಲ್ಲಿ ನಮಗೆ ಒಂದು ಕನ್ವಿಕ್ಷನ್ ಇರಬೇಕು. ಬೇಸಿಕ್ ಟ್ರೂತ್ಸ್, ಫಂಡಮೆಂಟಲ್ ಟ್ರೂತ್ಸ್ ಆಫ್ ಕ್ರಿಶ್ಚಿಯನ್ ಡಿಸೈಪ್ಲಿಂಗ್. ಓಕೆ, ಯೇಸುವಿನ ಶಿಷ್ಯರನ್ನಾಗಿ ಮಾಡಲಿಕ್ಕೆ ಬೇಕಾದ ಕೆಲವೊಂದು ಫಂಡಮೆಂಟಲ್ ಟ್ರೂತ್. ಫಸ್ಟ್ ಅದರಲ್ಲಿ ನಮಗೆ ಏನು ವಿಷಯ ಗೊತ್ತಿರಬೇಕು ಅಂದರೆ, ವೈ ಡು ವಿ ನೀಡ್ ಜೀಸಸ್?
ವೈ ಡು ವಿ ನೀಡ್ ಜೀಸಸ್? ಈಗ ನಿಮಗೆ ಪ್ರಶ್ನೆ, ನೀವು ಒಬ್ರಿಗೆ ಶೇರ್ ಮಾಡ್ತೀರಿ. ನೀವು ಶೇರ್ ಮಾಡುವಾಗ ಗಾಸ್ಪಲ್ ಶೇರ್ ಮಾಡ್ತೀರಿ. ಗಾಸ್ಪಲ್ ಶೇರ್ ಮಾಡುವಾಗ ಗಾಸ್ಪಲ್ ಈಸ್ ಓನ್ಲಿ ಅಬೌಟ್ ಜೀಸಸ್ ಕ್ರೈಸ್ಟ್, ಆಲ್ ಅಬೌಟ್ ಜೀಸಸ್ ಕ್ರೈಸ್ಟ್. ಶುಭ ಸಂದೇಶ ಅನ್ನೋದು ಯೇಸುವಿನ ಬಗ್ಗೆ ಮಾತ್ರನೇ, ಅಥವಾ ಏನೆಲ್ಲ ಇದೆಯಲ್ಲ ಯೇಸುವಿನ ಬಗ್ಗೆನೇ? ಎವ್ರಿಥಿಂಗ್ ಅಬೌಟ್ ಜೀಸಸ್ ಕ್ರೈಸ್ಟ್, ಓನ್ಲಿ ಅಬೌಟ್ ಜೀಸಸ್ ಕ್ರೈಸ್ಟ್, ನಥಿಂಗ್ ಎಲ್ಸ್, ಬೇರೆ ಏನೂ ಇಲ್ಲ. ಓಕೆ, ಹಾಗಾದರೆ ಅಲ್ಲಿ ಫಸ್ಟ್ ಬರೋ ಕ್ವಶನ್ನೇ, ನೀವು ಒಬ್ಬರಿಗೆ ಯೇಸನ್ನು ಕೊಡ್ಲಿಕ್ಕೆ ಹೋಗುವಾಗ ಫಸ್ಟ್ ಬರೋ ನಮ್ಗೆ ಯೇಸು ಯಾಕೆ ಬೇಕು? ನಮ್ಗೆ ಯೇಸು ಬೇಡ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ನಮಗೇನು ಕಷ್ಟ ಇಲ್ಲ, ನಾವು ಚೆನ್ನಾಗಿದ್ದೀವಿ, ವಿ ಆರ್ ಹ್ಯಾಪಿ ಅಂತ ಹೇಳ್ತಾರೆ. ಸೊ ಈಗ ನಿಮಗೊಂದು ಪ್ರಶ್ನೆ ಹಾಕೋಣ, ಡೂ ವಿ ನೀಡ್ ಜೀಸಸ್? ಈಸ್ ಇಟ್ ಮ್ಯಾಂಡೇಟರಿ? ಹೌದಾ? ಯಾಕೆ? ಇಟರ್ನಲ್ ಲೈಫ್. ಏನೆಲ್ಲ ಹೇಳ್ತೀರಿ ಈಗ ಹೇಳಿ? ಈಗ ಇಟರ್ನಲ್ ಲೈಫ್ ಅಂತ ನೀವು ಹೇಳ್ತೀರಿ, ಓಕೆ ಫೈನ್, ದಟ್ ಈಸ್ 100% ಟ್ರೂ. ಅದರಲ್ಲಿ ಅದು ತೆಗೆದು ಹಾಕುವಂಥ ವಿಷಯನೇ ಇಲ್ಲ. ಜೀಸಸ್ ಯಾಕೆ ಬೇಕು ಕೇಳಿದ್ರೆ ಇಟರ್ನಲ್ ಲೈಫ್ ಬೇಕೇ ಬೇಕು. ಈಗ ಇಟರ್ನಲ್ ಲೈಫ್ ಬಗ್ಗೆ ಏನೂ ಗೊತ್ತಿಲ್ಲದವನಿಗೆ, ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಅದ್ರ ಬಗ್ಗೆ ABCDನೂ ಗೊತ್ತಿಲ್ಲ ಒಬ್ಬನಿಗೆ, ಅವನಿಗೆ ಹೋಗ್ಬಿಟ್ಟು ಇಟರ್ನಲ್ ಲೈಫ್ ಅಂದರೆ ಅವ್ನು ನಗ್ತಾನೆ. ನಿಮಗೆ ಗೊತ್ತೀಗ ಇಟರ್ನಲ್ ಲೈಫ್ ಅಂತ, ದೆನ್ ಹೌ ಕ್ಯಾನ್ ಯು ಕನ್ವಿನ್ಸ್ ಅದರ್ ಪರ್ಸನ್ ದಟ್ ಯು ನೀಡ್ ಜೀಸಸ್? ಓಕೆ, ಹಾಂ, ಓಕೆ. ನಮ್ಮ ಜೂಡ್ ಬ್ರದರ್ ಹೇಳ್ತಾ ಇದ್ದಾರೆ, ಮೊದಲು ಅವ್ರಿಗೆ ಕನ್ವಿನ್ಸ್ ಆಗಬೇಕಾಗಿರೋದು ಅವನೊಬ್ಬ ಪಾಪಿ ಅಂತ. ವೈ ಡು ಯು ನೀಡ್ ಡಾಕ್ಟರ್ ಅಂದರೆ, ನೀನು ರೋಗಿ ಆಗಿದ್ದರೆ ನಿನಗೆ ಡಾಕ್ಟರ್ ಬೇಕಾಗುತ್ತೆ ಅಲ್ವಾ? ಸೊ ಮೊದಲು ನಾವೊಬ್ಬರನ್ನ ಭೇಟಿ ಆಗುವಾಗ ಅವರಿಗೆ ತಿಳಿಸ್ಬೇಕಾಗಿರೋದು ಅವರು ಯಾವ ಸ್ಥಿತಿನಲ್ಲಿದ್ದಾರೆ ಅಂತ. ವಾಟ್ ಈಸ್ ಹಿಸ್ ಸ್ಪಿರಿಚುವಲ್ ಕಂಡೀಷನ್? ಫಿಸಿಕಲ್ ಕಂಡೀಷನ್ ಬೇಕಾಗಿಲ್ಲ ನಮಗೆ, ಸ್ಪಿರಿಚುವಲ್ ಕಂಡೀಷನ್. ಯಾಕಂದ್ರೆ ನಾವು ಸ್ಪಿರಿಚುವಲ್ ಮ್ಯಾಟರ್ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ವಿಶ್ವಾಸಕ್ಕೆ ಸಂಬಂಧಪಟ್ಟಿದ್ದು. ಸೊ ಸ್ಪಿರಿಚುವಲ್ ಥಿಂಗ್ಸ್. ಸೊ ಆಧ್ಯಾತ್ಮಿಕವಾಗಿ ಹೇಳುವಾಗ ಒಬ್ಬನಿಗೆ ಕನ್ವಿನ್ಸ್ ಆಗಬೇಕು ಅವನು ಪಾಪಿ ಅಂತ. ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯ ಪಾಪಿ? ಒಬ್ಬ ಮನುಷ್ಯನಿಗೆ ಪಾಪಿ, ಅವನೊಬ್ಬ ಪಾಪಿ ಅಂತ ಆರೋಪ ಅಲ್ಲ, ಇಟ್ಸ್ ನಾಟ್ ಆನ್ ಅಕ್ಯೂಸೇಷನ್. ದಿಸ್ ಇಸ್ ದ ರಿಯಾಲಿಟಿ ಆಫ್ ದಟ್ ಪರ್ಸನ್, ಸ್ಪಿರಿಚುವಲ್ ರಿಯಾಲಿಟಿ ಆಫ್ ದಟ್ ಪರ್ಸನ್. ಅವನ ಆತ್ಮೀಕ ಒಂದು ನೈಜ ಸ್ಥಿತಿ. ಆತ್ಮಿಕವಾಗಿ ಒಬ್ಬ ಮನುಷ್ಯನ ನಿಜವಾದ ಸ್ಥಿತಿ, ಅವರು ಯಾರೇ ಆಗಿರಲಿ, ಬಿಫೋರ್ ಕ್ರೈಸ್ಟ್ ನಾನು ಹೇಳ್ತಾ ಇರೋದು, BC, ಬಿಫೋರ್ ಕಮಿಂಗ್ ಇನ್ ಟು ದಟ್ ಬಾಕ್ಸ್, ಇನ್ ಕ್ರೈಸ್ಟ್ ಆಗೋದಕ್ಕಿಂತ ಮೊದಲು ಒಬ್ಬ ಮನುಷ್ಯನ ಸ್ಥಿತಿ, ಅವರು ವೆದರ್ ದೇ ಆರ್ ಗುಡ್ ಆರ್ ಬ್ಯಾಡ್ ಆರ್ ಎನಿ ಡಿನಾಮಿನೇಷನ್, ಯಾವ ಡಿನಾಮಿನೇಷನೇ ಇರಲಿ, ಯಾವ ರಿಲಿಜಿಯನ್ನೇ ಇರಲಿ, ಹೂವರ್ ಇಟ್ ಮೇ ಬಿ, ಅವನು ಯಾರೇ ಆಗಿರಲಿ, ಡಸಂಟ್ ಮ್ಯಾಟರ್. ಆತ್ಮಿಕ ಪರಿಸ್ಥಿತಿ ಹೇಗಿದೆ? ಆ ಸಾವು ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸೊ ಸಿನ್ ಅಂತ ಹೇಳುವಾಗ ಕಾನ್ಸಿಕ್ವೆನ್ಸಸ್ ಆಫ್ ಸಿನ್ ನಾವು ಹೇಳಬೇಕಾಗತ್ತೆ. ಪಾಪ ಅಂದರೆ ಏನು, ಅದರ ಪರಿಣಾಮ ಏನು. ಸೊ ಅದು ಹೇಳಲಿಕ್ಕೆ ನಮಗೆ ಬೇಕಾದಂಥ ವಿಷಯ ಏನು ಗೊತ್ತಾ? ಕ್ರಿಯೇಷನ್ ಬೇಕು, ಸೃಷ್ಟಿ ಬಗ್ಗೆ ಹೇಳಬೇಕಾಗತ್ತೆ. ಓಕೆ, ಅದಾದಮೇಲೆ ಫಾಲ್ ಬಗ್ಗೆ ಹೇಳಬೇಕಾಗತ್ತೆ. ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದರು, ಅದಾದ ನಂತರ ಮನುಷ್ಯರನ್ನು ಸೃಷ್ಟಿ ಮಾಡಿದರು. ಹೇಗೆ ಸೃಷ್ಟಿ ಮಾಡಿದರು, ಯಾಕೆ ಸೃಷ್ಟಿ ಮಾಡಿದರು, ವಿ ನೀಡ್ ಟು ಎಕ್ಸ್ಪ್ಲೇನ್. ಅದಾದಮೇಲೆ ಫಾಲ್, ಎಲ್ಲಿ ಮನುಷ್ಯ ಬಿದ್ದ, ಮನುಷ್ಯ ಹೇಗೆ ಬಿದ್ದ ಅಂದರೆ, ದೇವರ ದೃಷ್ಟಿಯಲ್ಲಿ ಪಾಪಿ ಆದ. ಆ ಫಾಲ್ ಅನ್ನೋದು
ದೇವರ ದೃಷ್ಟಿಯಲ್ಲಿ ಏನಾಯಿತು? ಸಿನ್ ಅಂತ ಕನ್ಸಿಡರ್ ಆಯಿತು. ಇಟ್ಸ್ ಎ ಕ್ರೈಮ್, ಅಪರಾಧ, ಪಾಪ ಅಥವಾ ಅಪರಾಧ. ಆಗ ನೀವು ಕಾನ್ಸಿಕ್ವೆನ್ಸಸ್ ಆಫ್ ಸಿನ್, ಪಾಪದ ಪರಿಣಾಮ ಏನು, ಏನೆಲ್ಲ ಆಯಿತು, ಅಲ್ಲಿ ನೀವು ಏನೆಲ್ಲ ಹೇಳಬೇಕು ಅದು ಮರು ವಿಷಯ ಇದೆ. ಕ್ರಿಯೇಷನ್ ನೀವು ಅಲ್ಲಿ ಹೇಳಬೇಕಾದ ವಿಷಯ ಸುಮಾರಿದೆ. ಜಗತ್ತನ್ನು ದೇವರು ಸೃಷ್ಟಿ ಮಾಡಿದರು, ಅದಾದಮೇಲೆ ದೇವರು ಮನುಷ್ಯನನ್ನು ಹೇಗೆ ಸೃಷ್ಟಿ ಮಾಡಿದರು, ಯಾಕೆ ಸೃಷ್ಟಿ ಮಾಡಿದರು. ಇಟ್ಸ್ ಫಂಡಮೆಂಟಲ್ ಟ್ರೂತ್ಸ್ ಫಾರ್ ಡಿಸೈಪ್ಲಿಂಗ್. ಓಕೆ, ಟು ಮೇಕ್ ಜೀಸಸ್ ಡಿಸೈಪಲ್, ಯೇಸುವಿನ ಶಿಷ್ಯರನ್ನಾಗಿ ನಾವು ಒಬ್ಬರನ್ನ ತರಬೇಕಾದ್ರೆ ಈ ಫಂಡಮೆಂಟಲ್ ಟ್ರೂತ್ ನಮಗೆ ಚೆನ್ನಾಗಿ ಕನ್ವಿನ್ಸ್ ಆಗಿರಬೇಕು, ನಮಗೆ ಸರಿಯಾಗಿ ಅರ್ಥ ಆಗಿರಬೇಕು. ದೇವರು ಜಗತ್ತನ್ನು ಸೃಷ್ಟಿ ಮಾಡಿದರು, ಯಾರಿಗಾಗಿ ಸೃಷ್ಟಿ ಮಾಡಿದ್ರು? ಅಲ್ಲ, ಅವರಿಗಾಗಿ. ಫಾರ್ ಹಿಸ್ ಪ್ಲೆಷರ್ ಹಿ ಕ್ರಿಯೇಟೆಡ್. ಸೊ ಮನುಷ್ಯನಿಗಾಗಿ ಅಂತ ಜನ ಹೇಳ್ತಾರೆ. ಮನುಷ್ಯನಿಗಾಗಿ ಅಂತ ಬಂದಾಗ ಅಲ್ಲೇನಾಗುತ್ತೆ? ಹಾಗಾದರೆ ದೇವರು ಯಾಕೆ ಮನುಷ್ಯನಿಗಾಗಿ ಸೃಷ್ಟಿ ಮಾಡಿದ ಮೇಲೆ ಇಷ್ಟೆಲ್ಲ ಟಾರ್ಚರ್ ಕೊಡ್ತಾರೆ ಅಲ್ವಾ? ಸೊ ಮನುಷ್ಯನಿಗಾಗಿ ಅಲ್ಲ, ಗಾಡ್ ಕ್ರಿಯೇಟೆಡ್ ಎವ್ರಿಥಿಂಗ್ ಫಾರ್ ಹಿಸ್ ಗ್ಲೋರಿ ಆ್ಯಂಡ್ ಹಿಸ್ ಪ್ಲೆಷರ್ ಆ್ಯಂಡ್ ಅಕಾರ್ಡಿಂಗ್ ಟು ಹಿಸ್ ವಿಲ್. ಕ್ರಿಯೇಷನ್ ಅಂತ ಬಂದಾಗ ಇದು ನಮಗೆ ಕ್ಲಿಯರ್ ಇರಬೇಕು, ನಮಗೆ ಕ್ಲಿಯರ್ ಇರಬೇಕು ಫಸ್ಟ್, ಆಗ ಇನ್ನೊಬ್ಬರಿಗೆ ನಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ವಾಕ್ಯಗಳು ಬೈಬಲ್ನಲ್ಲಿದೆ, ನೀವು ಹುಡುಕಬೇಕು. ಈಗೆಲ್ಲ ಹುಡುಕ್ತಾ ಹೋದರೆ ಖಂಡಿತವಾಗಲೂ ನಮಗೆ ಟೈಮ್ ಸಾಕಾಗಲ್ಲ ಅಲ್ವಾ? ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಈ ವಿಷಯಗಳೆಲ್ಲ ಸುಮ್ಮನೆ ಏನೇನೋ ಹೇಳಿ ಗೊಂದಲನೂ ಮಾಡಬೇಡಿ, ಅಥವಾ ಒಂದು ರೀತಿ ಫ್ರೂಟ್ಲೆಸ್ ಆಗಿನೂ ಸೇವೆ ಮಾಡಬೇಡಿ. ನಿಮ್ಮ ಸೇವೆಗಳು ಫ್ರೂಟ್ಫುಲ್ ಆಗಬೇಕಾದ್ರೆ, ಫಲಭರಿತ ಆಗಬೇಕಾದ್ರೆ, ಇಫೆಕ್ಟಿವ್ ಆಗಬೇಕಾದ್ರೆ, ನೀವು ರಿಯಲ್ ಫ್ರೂಟ್ ನೋಡ್ಲಿಕ್ಕೆ ಆಗಬೇಕಾದ್ರೆ, ಗೋ ಆ್ಯಂಡ್ ಮೇಕ್ ಆಲ್ ಪೀಪಲ್ ಹಿಸ್ ಡಿಸೈಪಲ್ಸ್. ಹೋಗಿ ಎಲ್ಲ ಜನರನ್ನು ಶಿಷ್ಯರನ್ನಾಗಿ ಮಾಡಿ. ಶಿಷ್ಯರನ್ನಾಗಿ ಮಾಡಲಿಕ್ಕೆ ಏನು ಬೇಕು? ಶಿಷ್ಯ ಅಂದರೆ ಯಾರು? ಸ್ಟೂಡೆಂಟ್. ಸ್ಟೂಡೆಂಟ್ ಮೀನ್ಸ್ ಲರ್ನರ್. ಸ್ಟೂಡೆಂಟ್ ಅಂದರೆ ಕಲಿಯುವವನು ಅಲ್ವಾ? ಸೊ ಕಲಿಯುವವನು ಅಂತ ಬಂದಾಗ ಕಲಿಸೋನು ಬೇಕು. ನಾವು ಯು ಆರ್ ದ ಟೀಚರ್, ನೀವು ಟೀಚರ್ಸ್ ಆಗಿರ್ತೀರ. ಸೊ ನೀವು ಕಲಿಸ್ತೀರಿ. ಇಲ್ಲಿ ನೀವು ಕಲಿಸ್ತಾ ಇರೋದು ಲೋಕದ ವಿಷಯ ಅಲ್ಲ, ಸ್ವರ್ಗ ಸಾಮ್ರಾಜ್ಯದ ವಿಷಯ. ಸೊ indirectly another teacher will convict that person. The Holy Spirit is the teacher. ನೀವು ಅವರಿಗೆ ಮನುಷ್ಯ ಅರ್ಥ ಆಗುವ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡುವಾಗ ಅವರ ಆತ್ಮಕ್ಕೆ ಅರ್ಥ ಆಗುವ ಹಾಗೆ, ಕನ್ವಿನ್ಸ್ ಆಗುವ ಹಾಗೆ ಹೋಲಿ ಸ್ಪಿರಿಟ್ ನಿಮ್ಮ ಮುಖಾಂತರ, ನಿಮ್ಮ ಟೀಚಿಂಗ್ ಮುಖಾಂತರ, ಬೋಧನೆ ಮುಖಾಂತರ ಆ ಕೇಳಿಸಿಕೊಳ್ಳುವ ಮನುಷ್ಯನ ಹೃದಯದಲ್ಲಿ ಕಾರ್ಯ ಮಾಡ್ತಾರೆ. ಸೊ ದಟ್ ಈಸ್ ಹೌ ಯು ಆರ್ ಕೋ-ವರ್ಕರ್ ವಿತ್ ಗಾಡ್. ಅದೇ ರೀತಿಯಲ್ಲಿ ನಾವು ಪವಿತ್ರಾತ್ಮನ ಜೊತೆ ಅಥವಾ ಯೇಸು ಕ್ರಿಸ್ತನ ಜೊತೆ ಸಹ ಕಾರ್ಮಿಕರಾಗಿ ಕೆಲಸ ಮಾಡೋದು. ನಮ್ಮನ್ನು ಬಿಟ್ಟು ದೇವರು ಕೆಲಸ ಮಾಡಲ್ಲ, ದೇವರನ್ನ ಬಿಟ್ಟು ನಾವು ಏನು ಮಾಡಿದರೂ ಪ್ರಯೋಜನ ಇಲ್ಲ. ಸೊ ಆದ್ದರಿಂದ ಈ ಒಂದು ಡಿಸೈಪ್ಲಿಂಗ್ ಕೆಲಸ ನೀವು ಮಾಡುವಾಗ ಇಲ್ಲಿ ಹೋಲಿ ಸ್ಪಿರಿಟ್ ಆ್ಯಂಡ್ ಯು ವರ್ಕಿಂಗ್ ಟುಗೆದರ್, ಇಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡೋದು, ಇದು ಒಂದು ದೊಡ್ಡ ಸೌಭಾಗ್ಯ. ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್. ಆಯಿತಾ? ಸಾಧಾರಣ ವಿಷಯ ಅಲ್ಲ. ನೀವು ಹೇಳ್ತೀರಲ್ವ, ನಾವು ಇಂಥವ್ರ ಜೊತೆಯಲ್ಲಿ ಇಂಥ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ. ಸೊ ಯು ಆರ್ ವರ್ಕಿಂಗ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಜೀಸಸ್ ಕ್ರೈಸ್ಟ್. ಯೇಸು ಜೊತೆಗೆ ಸ್ವರ್ಗ ರಾಜ್ಯಕ್ಕಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಸೊ ಇದು ಅರ್ಥ ಆದವನು ಏನು ಮಾಡ್ತಾನೆ? ಲೋಕದ ಕೆಲಸ ಬಿಟ್ಬಿಡ್ತಾನೆ, ಹೋಗ್ಬಿಟ್ಟು ರೆಸಿಗ್ನೇಷನ್ ಕೊಟ್ಬಿಡ್ತಾನೆ. ಇಂಥ ಚೀಪ್ ಕೆಲಸಕ್ಕೆ ನಾನಿಲ್ಲಪ್ಪ, ನನಗೆ ದೊಡ್ಡ ಕೆಲಸ ಸಿಕ್ಬಿಟ್ಟಿದೆ, ಇದನ್ನು ಕೇಳಿಸ್ಕೊಂಡು ಎಲ್ಲ ನಾಳೆ ರಜಾ ಹಾಕ್ಬಿಟ್ಟಿಯಪ್ಪ ನೀನು. ಹಾಂ, ಅಲ್ಲ ಸಡನ್ನಾಗಿ ಡಿಸೈಡ್ ಮಾಡಬೇಡಿ ನೀವು ಆ ಥರ ಎಲ್ಲ ಕೆಲಸ ಮಾಡ್ತಾ ಇರೋರು, ಆಮೇಲೆ ಉಪವಾಸ ಬೀಳಬೇಕಾಗತ್ತೆ. ಸೊ ನಾನೇನು ಬೀಳಲ್ಲ. ಸೊ ಆದರೂ ಹೇಳ್ತಾ ಇರೋದು, ಕೆಲವರು ನೀವು ಆ ಥರ ಡಿಸಿಷನ್ ದಯವಿಟ್ಟು ಯಾರು ಮಾಡಬೇಡಿ. ಈಗ ಕೇಳಿಸ್ಕೊಂಡ ತಕ್ಷಣ ಆ ಒಂದು ಕೇಳಿಸ್ಕೊಂಡು ಜೋಶಲ್ಲಿ ಮಾಡ್ತಾರೆ. ಈ ಕರಿಸ್ಮ್ಯಾಟಿಕ್ದೊಂದು ಇದು ಏನು ಅದೊಂದು ಪ್ರಾಬ್ಲಮ್. ಅದು ಇಲ್ಲಿ ಕೇಳಿಸ್ಕೊಂಡ ತಕ್ಷಣ ಮಾಡೋದಲ್ಲ, ನಿಮಗೆ ದೇವರು ಏನು ಹೇಳ್ತಾರೆ ಅದನ್ನು ಮಾಡಿ. ಯು ಗೋ ಪ್ರೇ, ಡಿಸರ್ನ್, ಡಿಸೈಡ್. ಗೋ ಪ್ರೇ, ಡಿಸರ್ನ್, ಡಿಸೈಡ್. ಇಲ್ಲೇ ಕುತ್ಕೊಂಡು ನೀವು ನೋ ಡಿಸರ್ನ್ಮೆಂಟ್, ನೋ ಪ್ರೇಯರ್, ಸಿಂಪ್ಲಿ ಡಿಸಿಷನ್, ದಟ್ ಇಸ್ ಫೂಲಿಶ್ನೆಸ್, ಡೇಂಜರಸ್. ಆ ರೀತಿ ಮಾಡಬೇಡಿ, ಆಯಿತಾ?
ದೇವರು ಯಾರ್ಯಾರಿಗೆ ಏನೇನು ಕರೆ ಇಟ್ಟಿದ್ದಾರೋ ಅದ್ರ ಪ್ರಕಾರನೇ ನೀವು ಮಾಡಿ. ಓಕೆ, ಏನು ಹೇಳ್ತಾ ಬಂದೆ? ಕ್ರಿಯೇಷನ್ ಅಂದರೆ ಸೃಷ್ಟಿ ಯಾರಿಗಾಗಿ ಮಾಡಿದ್ದಾರೆ? ಓಕೆ, ಆ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಕ್ಲಾರಿಟಿ ಇರಬೇಕು, ಕ್ಲಾರಿಟಿ ಕೊಡುವ ವಾಕ್ಯಗಳು ಬೇಕು. ಓಕೆ, ಅಥವಾ ನಿಮ್ಮೊಳಗಡೆ ಕನ್ವಿಕ್ಷನ್ ಇರಬೇಕು. ಕನ್ವಿಕ್ಷನ್ ನಿಮ್ಮೊಳಗಡೆ ಇರೋದು ಇನ್ನೊಬ್ಬರಿಗೆ ಕನ್ವೆ ಮಾಡಲಿಕ್ಕೆ ಆಗಬೇಕು. ಇಫ್ ಯು ಆರ್ ಕನ್ವಿಕ್ಟೆಡ್ ಯು ಕ್ಯಾನ್ ಕನ್ವೆ ಟು ಅದರ್ಸ್. ಸುಮ್ಮನೆ ಬಾಯಲ್ಲಿ ಐ ಹ್ಯಾವ್ ಕನ್ವಿಕ್ಷನ್ ಬ್ರದರ್, ಕ್ಯಾನ್ ಯು ಕನ್ವೆ ಇಟ್ ಟು ಅದರ್ಸ್? ಅದು ಏನೇನೋ ಹೇಳ್ತೀರಿ, ಅದು ಕನ್ವಿಕ್ಷನ್ ಅಲ್ಲ, ಅದು ಒಂದು ರೀತಿ ಹೆಡ್ ನಾಲೆಡ್ಜ್ ಅಷ್ಟೇ. ಜನರಲ್ ನಾಲೆಡ್ಜ್ ಅಂತಾರಲ್ಲ, ಜನರಲ್ ನಾಲೆಡ್ಜ್ ಇದೆ, ಎಲ್ರಿಗೂ ಇದೆ. ಸೊ ಜನರಲ್ ನಾಲೆಡ್ಜ್ ಇಲ್ಲದೆ ಇದ್ದರೆ ಇವತ್ತು ಯೂಟ್ಯೂಬಲ್ಲಿ ಸುಮಾರು ಜನ ನಮಗೆ ನೋಡೋಕ್ಕಾಗ್ತಾನೆ ಇರಲಿಲ್ಲ. ಸೊ ಜನರಲ್ ನಾಲೆಡ್ಜಿಂದನೇ ಸುಮಾರು ಓಡ್ತಾ ಇದೆ ಗಾಡಿ. ಸೊ ಅದು ನಮಗೆ ಬೇಡ, ಈ ಜನರಲ್ ನಾಲೆಡ್ಜ್ ಬೇಡ. ನಮಗೆ ಈ ಡಿವೈನ್ ನಾಲೆಡ್ಜಲ್ಲಿ ಕನ್ವಿಕ್ಷನಲ್ಲಿ ಕೆಲಸ ಮಾಡೋಣ. ಈಗ ಯು ಶುಡ್ ಬಿ ಕನ್ವಿಕ್ಟೆಡ್ ಫಸ್ಟ್ ಅಬೌಟ್ ಕ್ರಿಯೇಷನ್. ಹಾಗೆ ಕ್ರಿಯೇಷನ್ ಆದಮೇಲೆ, ಕ್ರಿಯೇಷನ್ನಲ್ಲಿ ಕೊನೆಯದಾಗಿ ದೇವರು ಯಾರನ್ನ ಸೃಷ್ಟಿ ಮಾಡ್ತಾರೆ? ಮನುಷ್ಯ ಅಂತ ಹೇಳುವಾಗ ಅಲ್ಲಿ ಫಸ್ಟ್ ಯಾರನ್ನ ಸೃಷ್ಟಿ ಮಾಡ್ತಾರೆ? ಆದಮ್ ಮತ್ತು ಹವ್ವಳಲ್ಲಿ ನಾನಿದ್ನ ಅನ್ನೋದು ಕೇಳಿಸ್ಕೊಳ್ಳೋನಿಗೆ ಅರ್ಥ ಆಗಬೇಕು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೀವು ತಗೊಳ್ಳೋದಾದರೆ, ಒಂದು ಸೇಬು ಹಣ್ಣೋ ಒಂದು ತೆಂಗಿನಕಾಯಿನೋ ನೀವು ತಗೊಳ್ತೀರಿ. ಆ ಒಂದು ಸೇಬು ಹಣ್ಣು ಅಥವಾ ಸೇಬು ಬೀಜ ಅಥವಾ ಒಂದು ತೆಂಗಿನಕಾಯಿ, ಅದನ್ನು ನೀವು ಬಿತ್ತನೆ ಮಾಡ್ತೀರಿ. ಬಿತ್ತನೆ ಮಾಡಿ ಆದಮೇಲೆ ಅದರಲ್ಲಿ ಒಂದು ಮರ ಬರುತ್ತೆ, ತೆಂಗಿನ ಗರಿಗಳು ಬರುತ್ತೆ, ಅಥವಾ ಸೇಬು ಮರ ಬರುತ್ತೆ, ಸೇಬು ಹಣ್ಣುಗಳು ಬರುತ್ತೆ. ಇದೆಲ್ಲ ಬರೋದು ಎಲ್ಲಿಂದ? ಆ ಒಂದು ಬೀಜದಿಂದ. ಹಾಗಾದರೆ ಆ ಬೀಜದೊಳಗಡೆ ಈ ಮರ ಇತ್ತ? ಆ ಬೀಜದೊಳಗಡೆ ಈ ಸಾವಿರಾರು ಹಣ್ಣುಗಳಿತ್ತ? ಕಾಣಿಸುತ್ತ ಅದು? ಹಾಗೆ ಆದಮ ಎಂಬ ಬೀಜದಲ್ಲಿ ನಾನು ಇದ್ದೆ, ನೀವು ಇದ್ರಿ, ಎಲ್ಲರೂ ಇದ್ವಿ, ಎಲ್ಲ ಮನುಷ್ಯರು ಇದ್ವಿ. ಈ ಭೂಮಿ ಮೇಲೆ ಸ್ತ್ರೀ ಪುರುಷ ಸಂಪರ್ಕದಿಂದ ಯಾರೆಲ್ಲ ಸೃಷ್ಟಿಯಾಗಿದ್ದಾರೋ ಅವರೆಲ್ಲರೂ ಆ ಬೀಜದಿಂದ ಬಂದವರು. ಅದಕ್ಕೆ ಬೇಕಾದ ರೆಫರೆನ್ಸ್ ಕೂಡ ಆ್ಯಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸಲ್ಲಿ ನಿಮಗೆ ಸಿಗುತ್ತೆ. ಚಾಪ್ಟರ್ 17 ಒಂದೇ ಮೂಲದಿಂದ ದೇವರು ಎಲ್ಲ ಮನುಷ್ಯರನ್ನು ಸೃಷ್ಟಿ ಮಾಡಿದರು ಅಂತ. ಈಗ ನೀವು ಅದು ಓದೋದು ಬೇಡ, ನಿಮ್ಗೆ ಗೊತ್ತಿರಲಿ ಅಂತ ನೀವು ಹೋಗಿ ಹೇಳುವಾಗ ಆ ಸೃಷ್ಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ, ಮನುಷ್ಯನ ಸೃಷ್ಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಅನೇಕ ವಾಕ್ಯಗಳು ಬೈಬಲ್ನಲ್ಲಿದೆ. ಅದನ್ನು ನೀವು ಓದಬೇಕು, ಕಂಡ್ಕೋಬೇಕು. ಎಲ್ಲದಕ್ಕೂ ರೆಫರೆನ್ಸಿಂಗ್ ನನಗೂ ಕೊಡೋದು ಕಷ್ಟ ಆಗುತ್ತೆ, ಬಟ್ ಐ ಆಮ್ ಸ್ಪೀಕಿಂಗ್ ಥ್ರೂ ದ ಕನ್ವಿಕ್ಷನ್. ಓಕೆ, ನಾನು ಹೇಳ್ತಾ ಇರೋದು ಈ ವಿಷಯಗಳು ನಮಗೆ ಗೊತ್ತಿರಬೇಕು. ನಾವೇನು ಹೇಳಬೇಕು, ವಾಟ್ ಈಸ್ ದ ಮೆಸೇಜ್ ಐ ಆಮ್ ಗೋಯಿಂಗ್ ಟು ಕನ್ವೆ ಟು ದಿಸ್ ಪರ್ಸನ್ ಅನ್ನೋದು. ಫಸ್ಟ್ ನೀಡ್ ಆಫ್ ಜೀಸಸ್ ಅಂತ ಬಂದಾಗ ಅಲ್ಲಿ ಬರೋದು ಫಸ್ಟ್ ಏನು? ಲೈಫ್ ಅಲ್ವಾ? ಲೈಫ್. ಒಬ್ಬ ಮನುಷ್ಯ ಪ್ರಾರಂಭ ಆಗೋದು ಲೈಫಿಂದ. ಮನುಷ್ಯನ ಜೀವನ ಪ್ರಾರಂಭ ಆಗೋದು ಬರ್ತ್, ಲೈಫ್. ಸೊ ಆ ಲೈಫ್ ಅನ್ನೋದು ಜೀಸಸ್ ಹೇಳ್ದ, ಐ ಆಮ್ ದ ಲೈಫ್. ಈ ಲೈಫ್ ಅಂತ ಹೇಳುವಾಗ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಲೈಫ್. ಅದು ನಮಗೆ ಕನ್ವಿನ್ಸ್ ಮಾಡಬೇಕಾದ್ರೆ ನಮಗೊಂದು ಸರಿಯಾದ ಕನ್ವಿಕ್ಷನ್ ಬೇಕಾಯ್ತಾ? ಇಲ್ಲಾಂದರೆ ಒಂದು ರೀತಿ ನಾವು ಹೇಳೋದು ಒಂದು ರೀತಿ ಜನಕ್ಕೆ ಫೂಲಿಶ್ನೆಸ್ ಅಂತ ಅನಿಸುತ್ತೆ, ಮತ್ತು ನಾವು ಒಂದು ರೀತಿ ಫೂಲ್ಸ್ ಆಗಿಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಜಾನ್ ಹೇಳ್ತಾರೆ, ಯೋಹಾನನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಏನು ಹೇಳುತ್ತೆ? ಜಾನ್ 1:4. ಆ ದಿವ್ಯವಾಣಿಯಲ್ಲಿ ಇಂಗ್ಲೀಷಲ್ಲಿ ಓದ್ತೀರಾ ಅಥವಾ ಇನ್ನೊಂದು ಟ್ರಾನ್ಸ್ಲೇಷನ್ ಏನಾದರೂ ಕನ್ನಡದಲ್ಲಿ ಇದ್ರೆ ಅದರಲ್ಲಿ ಓದಿ ನೋಡೋಣ, ಏನಿದೆ ನೋಡೋಣ. ಒಂದು ಎಕ್ಸಾಂಪಲ್ ತೋರಿಸೋಣ ಅಂತಷ್ಟೇ. ಜಾನ್ ಚಾಪ್ಟರ್ 1:4. ಆತನಲ್ಲಿ ಜೀವವಿತ್ತು. ಎಲ್ಲಿ ಜೀವ ಇತ್ತು? ಆತನಲ್ಲಿ ಜೀವವಿತ್ತು. ಈ ಆತ ಯಾರು? ಯೇಸು ಬಗ್ಗೆ ಹೇಳ್ತಾ ಇರೋದು. ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್, ಆ್ಯಂಡ್ ವರ್ಡ್ ವಾಸ್ ವಿತ್ ಗಾಡ್, ಆ್ಯಂಡ್ ವರ್ಡ್ ವಾಸ್ ಗಾಡ್.
ಆದಿಯಲ್ಲಿ ವಾಕ್ಯವಿದ್ದನು, ವಾಕ್ಯ ಇದ್ದನು, ಆ ವಾಕ್ಯವು ದೇವರೊಂದಿಗೆ ಇದ್ದನು, ಓಕೆ, ಆ ವಾಕ್ಯವು ದೇವರಾಗಿದ್ದನು, ಇದ್ದನು, ಆತನೇ ಆದಿಯಲ್ಲಿ ದೇವರೊಂದಿಗೆ ಇದ್ದನು, ಓಕೆ, ಎಲ್ಲವೂ ಆತನಿಂದ ಉಂಟಾಯಿತು. ಓಕೆ. ನಮಗೆ 4ನೇ ವಾಕ್ಯಕ್ಕೆ ಬನ್ನಿ. ಹಾಗೇನೆ ಆತನಲ್ಲಿ ಜೀವವಿತ್ತು. ಆತನಲ್ಲಿ ಏನಿತ್ತು? ಜೀವವಿತ್ತು. ಜೀವವಿತ್ತು. ಈಗ ನಾನು ಹೇಳ್ತೀನಿ, ನಾನು ನಿನ್ನೆ ಬಸ್ಸಲ್ಲಿ ಬಂದಾಗ ನನ್ನ ಪಕ್ಕದಲ್ಲಿ ಒಬ್ಬ ಕುಳಿತುಕೊಂಡಿದ್ದ, ಆತನಲ್ಲಿ ಜೀವವಿತ್ತು ಅಂತ ಕೇಳಿಸ್ಕೊಂಡ್ರೆ ನಿಮಗೇನು ಅನಿಸುತ್ತೆ? ಏನು ಹೇಳಿ ಹುಚ್ಚು ನನ್ನ ಮಗ, ಜೀವ ಇಲ್ಲದೆ. ನಾನು ಕಳೆದ ವಾರ ಫ್ಲೈಟಲ್ಲಿ ಹೋದೆ, ಪಕ್ಕದಲ್ಲಿ ಕುಳಿತುಕೊಂಡವನಿಗೆ ಜೀವವಿತ್ತು. ಏನಿದೆ ಅದರಲ್ಲಿ? ಅಲ್ಲಿ ಏನೂ ಇಲ್ಲ ಅಲ್ವಾ? ನಾನು ಕಳೆದ ವಾರ ಟ್ರೈನಲ್ಲಿ ಮಲ್ಕೊಂಡು ಬಂದೆ, ಪಕ್ಕದ ಬರ್ತಲ್ಲಿ ಇನ್ನೊಬ್ಬರು ಮಲಗಿದ್ರು, ಅವರಿಗೆ ಜೀವ ಇತ್ತು. ಏನಾದರೂ ವಿಶೇಷ ಇದೆಯಾ? ಏನು ವಿಶೇಷ ಅನಿಸೋದಿಲ್ಲ. ಅದರಲ್ಲಿ ಏನು ವಿಶೇಷ ಇದೆ? ಏನು ವಿಶೇಷ ಇಲ್ಲ. ನಥಿಂಗ್ ಸ್ಪೆಷಲ್. ಸ್ಪೆಷಲ್ ಆಗಿರಬೇಕಾದ್ರೆ ನಾನು ನಿನ್ನೆ ಬಸ್ಸಲ್ಲಿ ಬಂದೆ, ಪಕ್ಕದಲ್ಲಿ ಒಬ್ಬ ಕುಳಿತುಕೊಂಡಿದ್ದ, ಅವನಿಗೆ ಜೀವ ಇರಲಿಲ್ಲ. ಅಯ್ಯೋ, ಸಮಥಿಂಗ್ ಸ್ಪೆಷಲ್. ಇಲ್ಲಿ ಯೋವನ್ನರು ಹೇಳ್ತಾ ಇದ್ದಾರೆ, ನಾನು ಒಬ್ಬ ಮನುಷ್ಯನ ಜೊತೆಯಲ್ಲಿದ್ದೆ, ಆ ಮನುಷ್ಯನನ್ನು ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರೆ ಕೇಳಿದ್ದೀನಿ, ಮನಸಾರೆ ಗ್ರಹಿಸಿದ್ದೀನಿ, ಅವನಿಗೆ ಜೀವ ಇತ್ತು. ಅದರಲ್ಲಿ ಏನಾದರೂ ಸ್ಪೆಷಲ್ ಇದೆಯಾ? ಸ್ಪೆಷಲ್ ಏನೂ ಇಲ್ಲ. ನನ್ನ ಪಕ್ಕದಲ್ಲಿ ಒಬ್ಬ ಕೂತ್ಕೊಂಡಿದ್ದ, ನಾನು ಅವನ್ನ ಮುಟ್ಟಿದೆ, ಕಣ್ಣಾರೆ ನೋಡಿದೆ, ಅವ್ನು ಸ್ಮೈಲ್ ಕೊಟ್ಟ, ನಾನು ಸ್ಮೈಲ್ ಕೊಟ್ಟೆ, ಅವನಿಗೆ ಜೀವ ಇತ್ತು. ಏನಿದೆ ಅದರಲ್ಲಿ? ಹಾಗೆ ಈ ಗಾಸ್ಪಲ್ನ ಬರೆದಿರೋದು ಯೇಸು ಸ್ವಾಮಿ ಸತ್ತು ಸ್ವರ್ಗಾರೋಹಣ ಆದ ನಂತರ, ಆಫ್ಟರ್ 65 ಇಯರ್ಸ್ ಆದಮೇಲೆ, ಸುಮಾರು 60-65 ವರ್ಷಗಳು ಆದ ನಂತರ. ಈಗ ಅದನ್ನೇ ನಾನು ಹೇಳ್ತೀನಿ, ಇನ್ನೊಂದು ರೀತಿ ಹೇಳ್ತೀನಿ. ನಾನು ಸುಮಾರು 65 ವರ್ಷದ ಹಿಂದೆ, ನನಗೀಗ 65 ಆಗಲ್ಲಲ್ಲ, ಸುಮಾರು 35 ವರ್ಷದ ಹಿಂದೆ ನನಗೊಬ್ಬರು ಪರಿಚಯ ಆದರು. ಅವರ ಹೆಸರು ಈ ರೀತಿ, ಅವರಿಗೆ ಜೀವ ಇತ್ತು. ಕೇಳಿಸ್ಕೊಳ್ಳಿಕ್ಕೆ ಏನಿದೆ ಅದರಲ್ಲಿ? ವಿಶೇಷತೆ ಏನಿದೆ? ಏನೂ ಇಲ್ಲ. ಆದರೆ ಇಲ್ಲಿ ಹೇಳುವಾಗ ವಿಶೇಷತೆ ಇದೆ. ಅದೇ ನಾನು ಹೇಳ್ತಾ ಇರೋದು. ದ್ಯಾಟ್ ಈಸ್ ಕಾಲ್ಡ್ ಕನ್ವಿಕ್ಷನ್. ಈ ಕನ್ವಿಕ್ಷನ್ ಅನ್ನೋದು, ಅದಕ್ಕೆ ಈ ರೀತಿಯೂ ರೆವಲೇಷನ್ ಅಂತಲೂ ಹೇಳ್ಬೋದು. ಇದೊಂದು ಪ್ರಕಟಣೆ. ಅರ್ಥ ಆಗ್ತಿದೆಯಾ? ದೇವರ ವಾಕ್ಯ ಅವರಿಗೆ ಪ್ರಕಟಣೆ ಆಗಿರೋದು ಇದು. ಈ ಪ್ರಕಟಣೆ ಅನ್ನೋದು ಮನುಷ್ಯನಿಂದ ಬರೋದಲ್ಲ. ರೆವಲೇಷನ್ ಆಲ್ವೇಸ್ ಕಮ್ಸ್ ಫ್ರಮ್ ದ ಹೋಲಿ ಸ್ಪಿರಿಟ್, ಗಾಡ್, ದೇವರಿಂದ ಬರುವಂಥದ್ದು. ನಾವಿದು ಇನ್ಫಾರ್ಮೇಷನ್ ಆಗಿ ತೆಗೆದುಕೊಂಡು ಹೋಗ್ತೀವಿ, ಇನ್ಫಾರ್ಮೇಷನ್ ಆಗಿ ಇನ್ನೊಬ್ರಿಗೆ ಹೇಳ್ತೀವಿ, ಆಗ ಒಬ್ಬನಿಗೆ ಕನ್ವಿಕ್ಷನ್ ಬರಲ್ಲ. ಕೆಲವೊಂದು ಗುಡ್ ಪ್ರೀಚಿಂಗ್ಸ್ ಇದೆ ಬೈಬಲ್ನಲ್ಲಿ ಅಂತೀನಿ, ಯೂಟ್ಯೂಬಲ್ಲಿದೆ, ಇವತ್ತು ಅನೇಕ ಕಡೆಗಳಲ್ಲಿ, ಚರ್ಚಸ್ಗಳಲ್ಲಿ ದೇರ್ ಆರ್ ಗುಡ್ ಪ್ರೀಚರ್ಸ್, ಗುಡ್ ಪ್ರೀಚಿಂಗ್ಸ್ ಗೋಯಿಂಗ್ ಆನ್ ವಿತೌಟ್ ಕನ್ವಿಕ್ಷನ್, ಬಟ್ ವಿತ್ ಹ್ಯೂಮನ್ ಇಂಟೆಲಿಜೆನ್ಸ್, ಮನುಷ್ಯನ ಬುದ್ಧಿಯಿಂದ, ಹ್ಯೂಮನ್ ಲಾಜಿಕ್, ಹ್ಯೂಮನ್ ವಿಸ್ಡಮ್, ಇದರಿಂದ ಮಾತಾಡುವಂತಹ, ಬೋಧಿಸುವಂತಹ ಅನೇಕ ಬೋಧನೆಗಳು ಇವತ್ತು ಪ್ರಪಂಚದಲ್ಲಿದೆ. ಇದರಿಂದ ಡಿಸೈಪ್ಲಿಂಗ್ ಆಗಲ್ಲ. ಯಾರು ಯೇಸುವಿನ ಅನುಯಾಯಿಗಳಾಗಲ್ಲ, ಅವರವರ ಅನುಯಾಯಿಗಳಾಗ್ತಾರೆ, ಅಥವಾ ಆ ಒಂದು ಸೋ ಕಾಲ್ಡ್ ಚರ್ಚ್ನ ಅನುಯಾಯಿಗಳಾಗ್ತಾರೆ, ಅಥವಾ ಆ ಡಿನೋಮಿನೇಷನ್ ಅಥವಾ ಆ ಗ್ರೂಪ್, ಆ ಮಿನಿಸ್ಟ್ರಿಯ ಅನುಯಾಯಿಗಳಾಗ್ತಾರೆ, ಅಥವಾ ಆ ಪರ್ಸನ್ನ ಅನುಯಾಯಿಗಳಾಗ್ತಾರೆ. ಯೇಸುವಿನ ಅನುಯಾಯಿ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆಗ್ಲಿಕ್ಕೆ ಆಗಬೇಕಾದ್ರೆ ಒಂದು ರೆವಲೇಷನ್ ಆಗಿ ನಮಗೆ ಸಿಗಬೇಕು, ದೇವರ ವಾಕ್ಯ ಪ್ರಕಟಣೆಯಾಗಿ ನಮಗೆ ಸಿಗಬೇಕು. ಅದು ಹೇಗೆ ಅಂತ ಕಳೆದ ತರಗತಿಯಲ್ಲಿ ನಾನು ಸಂಡೇ ರಿಟ್ರೀಟಲ್ಲಿ ಹೇಳಿದ್ದೀನಿ, ಒಂದು ಇಂಟ್ರಡಕ್ಷನ್ ಆಗಿ ಯಾವ ರೀತಿ ರೆವಲೇಷನ್ ಸಿಗುತ್ತೆ ಪಡ್ಕೊಳ್ಳೋದು ಅಂತ. ಮತ್ತೆ ಸೇಮ್ ಥಿಂಗ್ ರಿಪೀಟ್ ಮಾಡೋದು ಬೇಡ ಅನಿಸುತ್ತೆ. ನೀವು ಕೇಳಿಸ್ಕೊಂಡಿರ್ತೀರಲ್ವ ಲಾಸ್ಟ್ ಸಂಡೇ? ಲಾಸ್ಟ್ ಸಂಡೇ ಕ್ಲಾಸ್ ಇದೆ, ಅದನ್ನು ಬೇಕಾದರೆ ಇನ್ನೊಂದು ಸರಿ ನೀವು ಕೂತ್ಕೊಂಡು ಇಯರ್ಫೋನ್ ಹಾಕಿ ಒಬ್ಬರೇ ಕೇಳಿಸ್ಕೊಳ್ಳಿ, 1, 2, 3 ಸರಿ ಕೇಳಿಸ್ಕೊಳ್ಳಿ, ಆಗ ಸ್ವಲ್ಪ ಸ್ವಲ್ಪ ನಮಗೆ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಇದರ ವಿಶೇಷತೆ ಏನು ಅಂತ ಅವರಿಗೆ ಕನ್ವಿಕ್ಟ್ ಆಯಿತು. ಆ ಕನ್ವಿಕ್ಷನ್ ಅವರೇನು ಹೇಳ್ತಾರೆ, ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ. ಆ ಬೆಳಕು, ಅದೇ ವಾಕ್ಯದಲ್ಲಿ ಕಂಟಿನ್ಯೂ ಇದೆ. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಬರೀ ಸುಮ್ಮನೆ ಜೀವ ಅಲ್ಲ, ಆ ಜೀವದಲ್ಲಿ ಏನಿತ್ತು? ಬೆಳಕಿತ್ತು. ಅದು ಅದರ ವಿಶೇಷತೆ. ಇನ್ ಹಿಮ್ ವಾಸ್ ಲೈಫ್ ಆ್ಯಂಡ್ that life was the light of all people. ಅದಕ್ಕೆ ಅವ್ರು ಹೇಳಿದ್ದು, ವಾಕ್ಯ ಅಂತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಯಲ್ಲಿ ಏನಿತ್ತು? ಜೀವ ಇತ್ತು. ಕಣ್ಣಾರೆ ಕಂಡಿದ್ದೀವಿ,
ಕಿವಿಯಾರೆ ಕೇಳಿದ್ದೀವಿ, ಕೈಯಾರೆ ಮುಟ್ಟಿದ್ದೀವಿ, ಮನಸಾರೆ ಗ್ರಹಿಸಿದ್ದೀವಿ. ಆ ಗ್ರಹಿಕೆ ಏನಾಗಿತ್ತು ಅಂದರೆ, ವಾಟ್ ವಿ ಸಾ ವಾಸ್ ದ ಗ್ರೇಟ್ ಲೈಟ್. ಕಾಣಿಸಿತೊಂದು ಮಹಾಜ್ಯೋತಿ ಅಂತ ಹೇಳ್ತಾರಲ್ಲ, ಆ ಮಹಾಜ್ಯೋತಿ ಆ ವ್ಯಕ್ತಿಯಲ್ಲಿ, ಇನ್ ದ್ಯಾಟ್ ಪರ್ಸನ್. 65 ವರ್ಷಗಳ ಹಿಂದೆ ನಾನೊಂದು ವ್ಯಕ್ತಿಯನ್ನು ಕಂಡೆ. ಆ ವ್ಯಕ್ತಿಯಲ್ಲಿ ಜೀವವಿತ್ತು. ಆ ಜೀವದ ವಿಶೇಷತೆ, ಆ ಜೀವದ ಆತನಲ್ಲಿ ಬೆಳಕಿತ್ತು. ಆ ಬೆಳಕು ಏನು ಮಾಡ್ತು? ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸ್ತದೆ. ಅದೇ ನೋಡಿ ಮುಂದಿನ ವಾಕ್ಯ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಲೈಟ್ ಶೈನ್ಸ್ ಇನ್ ದ ಡಾರ್ಕ್ನೆಸ್ ಅಂಡ್ ದ ಡಾರ್ಕ್ನೆಸ್ ಡಿಡ್ ನಾಟ್ ಓವರ್ಕಮ್ ಇಟ್. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಟ್ ಲೈಟ್. ನಾನು ಕಂಡ ವ್ಯಕ್ತಿಯಲ್ಲಿ ಬೆಳಕಿತ್ತು. ಆ ಬೆಳಕು ಸಾಧಾರಣ ಬೆಳಕಲ್ಲ. ಅದು ಎಲ್ಲಿ ಪ್ರಕಾಶಿಸ್ತದೆ? ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲಲ್ಲಿ ಪ್ರಕಾಶಿಸ್ತದೆ. ಕತ್ತಲೆಗೆ ಅದನ್ನು ಓವರ್ಕಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಕತ್ತಲೆನ ಈ ಬೆಳಕು ನುಂಗಿ ಹಾಕ್ತಾ ಇದೆ. ದಟ್ ಇಸ್ ಎ ರೆವಲೇಷನ್. ಈಗ ನೀವು ಥಿಂಕ್ ಮಾಡ್ತೀರಿ, ಈಗ ನಿಮ್ಗೆ ಏನೋ ಒಂದು ಸ್ವಲ್ಪ ಲೈಟ್ ಬಂದಿದೆ ಒಳಗಡೆ ಅಲ್ವಾ? ಈಗ ನಿಮ್ಮ ತಲೆ ಈಗ ವರ್ಕ್ ಮಾಡ್ತಾ ಇದೆ. ಮೊದಲು ವರ್ಕ್ ಮಾಡ್ತಾ ಇರಲಿಲ್ಲ, ಈಗ ವರ್ಕ್ ಮಾಡ್ತಾ ಇದೆ. ಹೌದಲ್ಲ, ಲೈಫ್, ಇನ್ ದ್ಯಾಟ್ ಲೈಫ್ ದರ್ ಇಸ್ ಲೈಟ್. ಹಾಗಾದರೆ 2 ವಿಷಯ. ಒಂದು, ಒಬ್ಬ ಮನುಷ್ಯನಿಗೆ ಲೈಫು ಬೇಕು, ಲೈಟು ಬೇಕು ಅಲ್ವಾ? ಲೈಫ್ ಇದೆ, ನ್ಯಾಚುರಲ್ ಥಿಂಕ್ ಮಾಡಿ. ನನಗೆ ಜೀವ ಇದೆ, ಬೆಳಕಿಲ್ಲ ಅಂದರೆ ಬದುಕೋದು ಕಷ್ಟ. ಬೆಳಕಿದೆ ಆದರೆ ಡೆಡ್ ಬಾಡಿ, ಜೀವ ಇಲ್ಲ ಅಂದರೆ ಏನೂ ಇಲ್ಲ. ಸೊ ಐ ಮಸ್ಟ್ ನೀಡ್ ಲೈಫ್ ಫಸ್ಟ್, ದೆನ್ ಐ ಮಸ್ಟ್ ನೀಡ್ ಲೈಟ್. ಆ್ಯಂಡ್ ಐ ಕ್ಯಾನ್ ಗೆಟ್ ಬೋತ್ ದ ಥಿಂಗ್ಸ್ ಫ್ರಮ್ ಒನ್ ಪರ್ಸನ್. ಈ ಎರಡನ್ನು ಒಬ್ಬರಿಂದನೇ ಸಿಗುತ್ತೆ. ಇದು ಎರಡು ಮನುಷ್ಯನೊಳಗಡೆ ಬಂದರೆ ಅವನಿಗೆ ಲೈಫು ಸಿಗುತ್ತೆ, ಲೈಟು ಸಿಗುತ್ತೆ. ಅವನ ಒಳಗಡೆ ಇರೋ ಕತ್ತಲೆ ಎಕ್ಸ್ಪೋಸ್ ಆಗುತ್ತೆ. ಹಿ ವಿಲ್ ಬಿಕಮ್ ಲೈಟ್. ಹಿ ವಿಲ್ ಬಿಕಮ್ ಅಲೈವ್ ಆ್ಯಂಡ್ ಹಿ ವಿಲ್ ಬಿಕಮ್ ಲೈಟ್. ಅವನು ಜೀವ ಉಳ್ಳವನಾಗ್ತಾನೆ, ಮಾತ್ರವಲ್ಲ ಅವನು ಬೆಳಕಾಗ್ತಾನೆ. ದಟ್ ಟ್ರಾನ್ಸ್ಫಾರ್ಮೇಷನ್ ವಿಲ್ ಕಮ್ ಓನ್ಲಿ ಥ್ರೂ ದಿಸ್ ವರ್ಡ್, ಮೀನ್ಸ್ ಜೀಸಸ್. ಇಲ್ಲ ಅಂದರೆ ನಮ್ಮ ಜೀವನ, ವಿ ಎಕ್ಸ್ಪೀರಿಯನ್ಸ್ ಡೆತ್, ಮರಣದಲ್ಲೇ ಇರ್ತೀವಿ, ಕತ್ತಲೆಯಲ್ಲೇ ಇರ್ತೀವಿ. ಅದೆಷ್ಟೋ ಜನರ ಜೀವನ ಇದೇ ಇದೆ. ಈ ಜೀವನ ಹೋಗಬೇಕಾ? ನಮ್ಮ ಜೀವಿತಕ್ಕೆ ಒಂದು ಬೆಳಕು ನೋಡಬೇಕಾ? ಅದು ಎಲ್ಲಿ ಪ್ರಕಾಶಿಸ್ತದೆ? ಆ ಬೆಳಕು ಎಲ್ಲಿ ಪ್ರಕಾಶಿಸ್ತದೆ? ಕತ್ತಲೆಯಲ್ಲಿ. ಈಗ ನೋಡಿ, ನೀವು ಕಾರಲ್ಲಿ ಅಥವಾ ಬಸ್ಸಲ್ಲಿ ಹೋಗುವಾಗ ನೀವು ನೋಡಿರ್ಬೋದು, ಈ ರೇಡಿಯಂ ಸ್ಟಿಕ್ಕರ್ ಎಲ್ಲ ಹಾಕಿರ್ತಾರಲ್ವ, ಅದ್ರ ಮೇಲೆ ಬೆಳಕು ಬಿದ್ದಾಗ ಏನಾಗುತ್ತದು? ಆ ರಿಫ್ಲೆಕ್ಷನ್ನಿಂದ ಅದೇನಾಗುತ್ತೆ, ನಮ್ಗನ್ಸುತ್ತೆ ಅಲ್ಲಿ ಏನೋ ಬ್ಯಾಟ್ರಿ ಹಾಕಿ ಅಷ್ಟು ಲೈಟ್ ಕೊಡ್ತಾ ಇದ್ದಾರೆ ಅಂತ. ಅಥವಾ ಈ ರೇಡಿಯಂ ಡೈಲ್ ಇರೋ ವಾಚ್ಗಳು ತೊಗೊಂಡೋಗಿ ನೀವು ಸ್ವಲ್ಪ ಹೊತ್ತು ಅದು ಬೆಳಕಲ್ಲಿಟ್ಟು ಆಮೇಲೆ ಕತ್ತಲಲ್ಲಿ ಹೀಗೆ ಹಿಡಿದು ನೋಡುವಾಗ ಆ ಡೈಲ್ ಮಾತ್ರ ನಿಮಗೆ ಕಾಣಿಸುತ್ತೆ. ಎಲ್ಲಿ ಪ್ರಕಾಶಿಸ್ತದೆ ಅದು? ಕತ್ತಲೆಯಲ್ಲಿ. ಹಾಗಾದರೆ ನೀವು ಎಲ್ಲಿ ಪ್ರಕಾಶಿಸ್ತೀರಿ ಗೊತ್ತಾ? ಕತ್ತಲೆಯಲ್ಲಿ. ಲೋಕದಲ್ಲಿ ಏನಿದೆ? ನಿಮ್ಮನ್ನು ತಗೊಂಡೋಗಿ ಇಟ್ಟರೆ ನೀವೇನಾಗ್ತೀರಿ? ರೇಡಿಯಂ ಥರ ಪ್ರಕಾಶಿಸ್ತೀರಿ. ಸೊ ಇದಾಗಬೇಕು. ಕೆಲವರು ಹೇಳ್ತಾರೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಸಮಾಧಾನ ಇಲ್ವಾ? ಯು ನೀಡ್ ಜೀಸಸ್. ಯಾಕೆ? ಯು ನೀಡ್ ಲೈಫ್. ಇನ್ ದ್ಯಾಟ್ ಲೈಫ್ ದೆರ್ ಇಸ್ ಲೈಟ್. ಆಗ ಕತ್ಲೆ ತುಂಬಿದ, ಅಸಮಾಧಾನ ತುಂಬಿದ ನಿನ್ನ ಮನೆಯೊಳಗಡೆ ಸಮಾಧಾನದ ಜ್ಯೋತಿ ನಿನ್ನ ಮುಖಾಂತರ ಬರುತ್ತೆ. ಸೊ ವಾಟ್ ಯು ನೀಡ್? ಜೀಸಸ್ ಫಸ್ಟ್. ಸೊ ಈ ಕತ್ತಲೆ ಅನ್ನೋದು ಪಾಪಕ್ಕೆ ಸಂಬಂಧಪಟ್ಟಿದ್ದು. ಆ ಸಿನ್ ಅನ್ನೋದು ಡಾರ್ಕ್ನೆಸ್, ಅದು ಹೋಗುತ್ತೆ, ಅದು ಎಲಿಮಿನೇಟ್ ಆಗುತ್ತೆ ಎಲ್ಲಿಂದ? ಲೈಟ್ ಬಂದಾಗ. ಸೊ ಈ ಲೈಟ್ನ ಯಾರು ತರುತ್ತೆ? ಆ ಲೈಫ್ ತರುತ್ತೆ. ಹೂ ಇಸ್ ದಟ್ ಲೈಫ್? ದಟ್ ಲೈಫ್ ಈಸ್ ಜೀಸಸ್. ಸೊ ನೀವು ಆ ರೀತಿಯಲ್ಲಿ ಮೊದಲು ವಿವರಣೆ ಕೊಟ್ಟು ಹೇಳಬೇಕು. ಈಗ ನಾನು ಹೇಳಿದ ಥರನೇ ಹೇಳಬೇಕು ಅಂತ ಏನಿಲ್ಲ, ಬಟ್ ಯು ಶುಡ್ ಬಿ ಕನ್ವಿನ್ಸ್ಡ್ ಆಫ್ ದಿಸ್ ಟ್ರೂತ್. ಈ ಸತ್ಯ ನಿಮಗೆ ಕನ್ವಿನ್ಸ್ ಆಗಬೇಕು, ನಿಮಗೆ ಮನವರಿಕೆ ಆಗಿರಬೇಕು, ನಿಮ್ಮ ಒಳಗಡೆ ಇದಿರಬೇಕು. ಇದು ಕ್ಲಿಯರ್ ಆಯಿತಾ? ನೀಡ್ ಆಫ್ ಜೀಸಸ್, ಏಸು ಯಾಕೆ ಬೇಕು ಅನ್ನೋದು ಕ್ಲಿಯರ್ ಆಯಿತಾ? ಇನ್ನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವಾಗ ಅಂದರೆ ನೀವು ಫ್ರೀ ಟೈಮಲ್ಲಿ ಇಲ್ಲೇನೆ, ಮನೆಗೆ ಹೋದ್ಮೇಲೆ ಅಂದರೆ ಹೋಯ್ತಲ್ಲಿ
ಇಲ್ಲಿ ಮತ್ತು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮೆಡಿಟೇಟ್ ಆನ್ ದೀಸ್ ಥಿಂಗ್ಸ್. ಈ ವಿಷಯವನ್ನು ಸ್ವಲ್ಪ ಆಲೋಚನೆ ಮಾಡಿ. ತಿಮೋತಿಗೆ ಪೌಲರು ಹೇಳಿದಾಗ ಇದನ್ನು ನೀನು ಆಲೋಚಿಸಿ ನೋಡು, ಪ್ರಭು ನಿನಗೆ ನೆರವಾಗ್ತಾರೆ. ದ ಲಾರ್ಡ್ ವಿಲ್ ಹೆಲ್ಪ್ ಯು. ಯು ಕಂಟಿನ್ಯೂ ಮೆಡಿಟೇಟ್ ಆನ್ ದೀಸ್ ಥಿಂಗ್ಸ್, ದ ಲಾರ್ಡ್ ವಿಲ್ ಹೆಲ್ಪ್ ಯು. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಗೆಟ್ ದ್ಯಾಟ್ ರೆವಲೇಷನ್ ಇನ್ ಟು ಯುವರ್ ಹಾರ್ಟ್. ಆಗ ಕುಣಿದು ಕುಪ್ಪಳಿಸ್ಲಿಕ್ಕಾಗುತ್ತೆ. ಎಷ್ಟೊಂದು ಲೈಟ್ ಇದೆಯಲ್ಲ ಈ ಜೀಸಸಲ್ಲಿ, ಈ ಲೈಟೇ ನೋಡಿಲ್ಲ. ಅದಕ್ಕೆ ನಾವು ತುಂಬ ಲೈಟ್ ಕೊಡೋದು ಇವತ್ತು ಸ್ಟೇಜ್ ಮೇಲೆ. ಸ್ಟೇಜ್ ಪೂರ್ತಿ ಫೋಕಸ್ ಲೈಟ್ ಹಾಕಿ ಕುಣಿದು ಡ್ಯಾನ್ಸ್ ಮಾಡಿ. ನೀವು ನೋಡಿ ಸುಮಾರು ಪ್ರೀಚಿಂಗ್ ಇಲ್ಲ, ಅಲ್ಲಿ ಲೈಟ್ ತುಂಬ ಗಿವಿಂಗ್ ಇಂಪಾರ್ಟೆನ್ಸ್ ಟು ದಿಸ್ ಲೈಟ್. ಯಾಕೆ ಒಳಗಡೆ ಈ ಲೈಟ್ ಇಲ್ಲ. ಈ ನಿನ್ನ ಒಳಗಡೆ ಈ ಲೈಟ್ ಇದ್ರೆ ನೀನು ಕತ್ತಲೆಯಲ್ಲಿ ನಿಂತು ಇದನ್ನು ಕೂಗಿ ಹೇಳಿದ್ರು ಕೂಡ ಆ ಕತ್ತಲೆ ಒಳಗಡೆ ಇರೋವನಿಗೆ ಬೆಳಕು ಸಿಗುತ್ತೆ, ಅವನು ಬೆಳಕಾಗ್ತಾನೆ. ಸೊ ಇದೇನಾಗತ್ತಂದ್ರೆ ಹೊರಗಡೆ ಈ ಫೋಕಸ್ ಲೈಟು ಅದು ಇದೆಲ್ಲ ಹಾಕಿ ಜನರಲಿ ಎಕ್ಸೈಟ್ಮೆಂಟ್ ಬರುತ್ತೆ ಬಿಟ್ಟರೆ ಒಳಗಡೆ ಯಾವುದು ಟ್ರಾನ್ಸ್ಫಾರ್ಮೇಷನ್ ಬರಲ್ಲ. ಅದೇ ಸೈತಾನನ ವಂಚನೆ ಅದೆಲ್ಲ. ಹಾಗಾದರೆ ಲೈಟ್ ಬೇಡವಾ, ಫೋಕಸ್ ಲೈಟ್ ಬೇಡವಾ ಕೇಳಿದರೆ ಬೇಕು. ಯಾವ ಪರ್ಪಸ್ಸಿಗೆ ಏನು ಬೇಕೋ ಅದು ಬೇಕು. ಈಗ ನೀನೇನು ವೀಡಿಯೋ ಶೂಟ್ ಮಾಡ್ತಾ ಇದೆಯಾ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾ, ಅದಕ್ಕೇನು ಲೈಟ್ ಬೇಕು ಅದು ಬೇಕು. ಎಷ್ಟು ಬೇಕು ಲೈಟು, ಅದಕ್ಕೇನು ಕ್ಯಾಮ್ರಾ ಬೇಕು, ಅದಕ್ಕೇನು ಬೇಕೋ ಅದು ಬೇಕಷ್ಟೇ. ಇದು ಹಾಗಲ್ಲ. ಇವತ್ತು ಸೋಷಿಯಲ್ ಮೀಡಿಯಾಕ್ಕಲ್ಲ, ಈ ಬರೋ ಜನಕ್ಕೆ ಜಿಂಗ್ 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 ಅಂತ ಕುಣಿಬೇಕು. ಅವರಲ್ಲಿ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಲೈಟ್ನ ಆ ಕಡೆ ಈ ಕಡೆ ಓಡಿಸಿ ಎಲ್ಲ ಡಿಮೋನಿಕ್ ಆ್ಯಕ್ಟಿವಿಟೀಸ್ ಇನ್ ದ ನೇಮ್ ಆಫ್ ಜೀಸಸ್ ಇನ್ ಮೆನಿ ಚರ್ಚಸ್, ಮೆನಿ ಗ್ರೂಪ್ಸ್ ಇದು ನಡೀತಾ ಇದೆ ಇವತ್ತು. ಇದೆಲ್ಲ ಈ ಆರ್ಕೆಸ್ಟ್ರಾದವ್ರು ಮಾಡೋದು, ಸಿನಿಮಾದವ್ರು ಮಾಡೋದು, ನಾಟಕದವ್ರು ಮಾಡೋದು. ಸ್ಕೂಲಲ್ಲಿ ನಾವು ನಾಟಕ ಮಾಡ್ತಾಯಿದ್ವಿ, ಯಾವಾಗ ಮಾಡ್ತಾಯಿದ್ರು ಟಕ 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 ಅಂತ ಲೈಟ್ ಕಲರ್ ಚೇಂಜ್ ಮಾಡೋದು. ಈಗ ಅದೆಲ್ಲ ಎಲ್ಲಿ ಬರ್ತಾ ಇದೆ ಅಂದರೆ ಈಗೆಲ್ಲ ಈ ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲಿ, ದೊಡ್ಡ ದೊಡ್ಡ ಕನ್ವೆನ್ಷನ್ಸಲ್ಲಿ, ಧ್ಯಾನಗಳಲ್ಲೆಲ್ಲ ಬರ್ತಾ ಇದೆ. 100-200 ಲೈಟ್ಗಳು ಒಬ್ಬ ಮನುಷ್ಯನ ತಲೆ ಮೇಲೆ. ಅವನ ತಲೆ ಏನಾಗಲ್ಲ. ಸೊ ಬಿಡಿ, ಅದು ಬೇಡ ನಮಗೆ. ನಮಗೆ ಈ ಲೈಟ್ ಬಗ್ಗೆ ಹೆಚ್ಚು ಫೋಕಸ್ ಹೋಗಲಿ. ಲೆಟ್ ಯುವರ್ ಫೋಕಸ್ ಬಿ ಆನ್ ದಿಸ್ ಲೈಟ್ ಕಾಲ್ಡ್ ಜೀಸಸ್ ಕ್ರೈಸ್ಟ್. ಓಕೆ, ಸೊ ಆಗ ನಿಮಗೆ ಫೋಕಸ್ ಲೈಟ್ ಜಾಸ್ತಿ ಬೇಕಾಗಿರೋದಿಲ್ಲ. ನೀವೇ ಒಂದು ಫೋಕಸ್ ಲೈಟ್ ಹಾಕ್ತೀರಾ. ಯುವರ್ ಫೋಕಸ್ ವಿಲ್ ಬಿ ಆನ್ ದಿಸ್ ಲೈಟ್ ಜೀಸಸ್. ಸೊ ಅದು ಆ ಏಸು ಬಗ್ಗೆ ಸರಿಯಾದ ಒಂದು ಕನ್ವಿಕ್ಷನ್ ನಮಗೆ. ಯಾರು ನೀವು ಹೋಗ್ತಿರಲ್ವ ಶುಭ ಸಂದೇಶ ಸಾರಲಿಕ್ಕೆ, ಅದು ನಮಗೆ ಇರಬೇಕು. ಬರೀ ಗಿಫ್ಟ್ ಮಾತ್ರ ತೊಗೊಂಡು ಹೋಗಬೇಡಿ. ಗಿಫ್ಟ್ ಈಸ್ ಓನ್ಲಿ ಎ ಸಿಂಪಲ್ ಟೂಲ್, ಬಟ್ ಯು ಶುಡ್ ಹ್ಯಾವ್ ದ ಪ್ರಾಪರ್ ನಾಲೆಡ್ಜ್, ಡಿವೈನ್ ವಿಸ್ಡಮ್ ಟು ಅಪ್ಲೈ ದಟ್ ಟೂಲ್. ಇಲ್ಲಾಂದರೆ ಟೂಲ್ ತುಂಬ ಮಿಸ್ಯೂಸ್ ಆಗುತ್ತೆ. ದೇವರ ಮಹಿಮೆಗಾಗಿ ಉಪಯೋಗ ಆಗಲ್ಲ, ನಿಮ್ಮ ಮಹಿಮೆಗಾಗಿ ಉಪಯೋಗ ಆಗುತ್ತೆ. ಅದಾಗಬಾರ್ದು. ಸೊ ನಾವು ಕ್ರಿಯೇಷನ್ ಬಗ್ಗೆ, ಮನುಷ್ಯನ ಸೃಷ್ಟಿ ಮಾಡಿದ್ದು, ಓಕೆ, ದೇವರು ಆದಾಮನಲ್ಲಿ ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡುವಾಗ ಲೈಟ್ ಇತ್ತು. ಆಮೇಲೆ ಲೈಟ್ ಹೇಗೋಯ್ತು? ಈಗ ದೆರ್ ಇಸ್ ಡಾರ್ಕ್ನೆಸ್ ಇನ್ ಯು, ಯು ಆರ್ ಇನ್ ಡಾರ್ಕ್ನೆಸ್, ಯು ಯೋರ್ ಸೆಲ್ಫ್ ಇಸ್ ಎ ಡಾರ್ಕ್ನೆಸ್ ಅಂತ ಹೇಳುವಾಗ ನಿಮಗೆ ಹೇಳಲಿಕ್ಕೆ ಆಗಬೇಕು ಯಾಕೆ ಡಾರ್ಕ್ನೆಸ್. ದೇವರು ನಿನ್ನನ್ನು ಸೃಷ್ಟಿ ಮಾಡುವಾಗ ಲೆಟ್ ದೇರ್ ಬಿ ಲೈಟ್ ಅಂತ ಹೇಳಿ ಊದಿದ್ರು. ಆಗ ನಿನ್ನ ಒಳಗಡೆ ಲೈಟ್ ಬಂತು, ಜೀವ ಬಂತು. ಪರಿಶುದ್ಧಾತ್ಮನ ಮುಖಾಂತರ ನಿನಗೆ ಜೀವವನ್ನು ಬಂತು, ಲೈಟು ಬಂತು. ಆದರೆ ಪಾಪದ ಮುಖಾಂತರ ಲೈಟ್ ಹೋಯ್ತು, ಕತ್ಲೆ ಆಯಿತು, ನಿನ್ನ ಜೀವನೂ ಹೋಯಿತು. ಆಗ 2 ಕಾರ್ಯ ಹೋಯಿತು. ಅದಕ್ಕೆ ಜಾನಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ಎತ್ತಿಬಿಟ್ಟು ಫಸ್ಟಿಗೆ ಹೇಳ್ತಾ ಇದ್ದಾರೆ, ಆ ವಾಕ್ಯದಲ್ಲಿ ಜೀವ ಇತ್ತು, ಅಥವಾ ಆತನಲ್ಲಿ ಜೀವ ಇತ್ತು, ಆ ಜೀವ ಜ್ಯೋತಿಯಾಗಿತ್ತು. ಯಾಕೆ ಅಂದರೆ ಇದು ಎರಡೂ ನನಗೆ ಬೇಕಾಗಿತ್ತು. ನನ್ನಲ್ಲಿ ಜೀವ ಇರಲಿಲ್ಲ, ನನ್ನಲ್ಲಿ ಜ್ಯೋತಿ ಇರಲಿಲ್ಲ. ಆದ್ದರಿಂದ ಆ ಮಾನವರೆಲ್ಲರನ್ನೂ ಬೆಳಗಿಸಲು ಅಂತ ಇದೆ 9ನೇ ವಾಕ್ಯದಲ್ಲಿ ಅಲ್ವಾ. ಮಾನವರೆಲ್ಲರನ್ನು ಅಂದರೆ ನನ್ನನ್ನು, ಎಲ್ಲರನ್ನು. ಯಾಕಂದರೆ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ಆ ಜ್ಯೋತಿ ಕಳ್ಕೊಂಡವ್ರೆ, ಎಲ್ಲರೂ ಆ ಜೀವ ಕಳ್ಕೊಂಡವ್ರೆ. ಆದ್ದರಿಂದ ಎಲ್ಲರನ್ನೂ ಬೆಳಗಿಸಲಿಕ್ಕೆ ಬಂದವರು ಯೇಸು ಕ್ರಿಸ್ತರು. ದಟ್ ಈಸ್ ವೈ ದ ಹೋಲ್ ವರ್ಲ್ಡ್ ನೀಡ್ ಜೀಸಸ್ ಟುಡೇ. ಇಡೀ ಲೋಕಕ್ಕೆ ಯಾರು ಬೇಕು? ಯೇಸು ಬೇಕು. ಸೊ ಇದು ಯೇಸು ಬೇಕು ಅನ್ನೋದು ಅರ್ಥ ಆಗಲಿಕ್ಕೆ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಕ್ರಿಯೇಷನ್, ಸೃಷ್ಟಿಯ ಬಗ್ಗೆ ಸಂಕ್ಷಿಪ್ತವಾಗಿ. ನೀವೇನು ಡೀಟೇಲ್ ಆಗಿ ಆದಿಕಾಂಡದಿಂದ ಏನು ಏನು ಎಲ್ಲ, ಜಸ್ಟ್ ಕ್ರಿಯೇಷನ್, ಸೃಷ್ಟಿ. ಯಾರು ಮಾಡಿದರು, ಯಾಕೆ ಮಾಡಿದರು, ಹೇಗೆ ಮಾಡಿದರು, ಹೂ ಕ್ರಿಯೇಟೆಡ್, ವೈ ಹಿ ಕ್ರಿಯೇಟೆಡ್, ಹೌ ಹಿ ಕ್ರಿಯೇಟೆಡ್ ಅಲ್ವಾ. ಸೊ ಅದನ್ನೇ ಎಕ್ಸ್ಪ್ಲೈನ್ ಮಾಡಿ, ಅದಾದ ನಂತರ ಫಾಲ್, ಮನುಷ್ಯನ
ಬೀಳುವಿಕೆ ಅಥವಾ ಥ್ರೂ ಸಿನ್ ಹೌ ಹಿ ಫೆಲ್, ಹೇಗೆ ಮನುಷ್ಯ ಬಿದ್ದೋದ. ಒಬ್ಬ ಬಿದ್ದಾಗ ಅವನಲ್ಲಿ ನಾನಿದ್ದಿದ್ದರಿಂದ ನಾನು ಬಿದ್ದೆ, ಅವನು ಸತ್ತ ನಾನು ಸತ್ತೆ, ಅವನು ಕತ್ಲೆ ಆದ ನಾನು ಕತ್ಲೆ ಆದೆ. ಇದು ಅರ್ಥ ಆಗಬೇಕು. ಅದಲ್ಲದೆ ನಾನೇನೋ ಕತ್ತಲೆ ಕೆಲಸ ಮಾಡಿ ಕತ್ಲೆ ಆಗಲಿಲ್ಲ, ಅಥವಾ ಏನೋ ಮಾಡಿ ಜೀವ ಬಂದಿಲ್ಲ. ಜೀವ ಯೇಸು ಕ್ರಿಸ್ತರ ಮುಖಾಂತರ ಬರುತ್ತೆ. ಯಾಕೆ ಅಂದರೆ ಈಗ ನಾನು ಹೇಳಿದೆ, ಈ ಸೃಷ್ಟಿ ಆಗಿದ್ದೆಲ್ಲ ಆದಮ್ ಮತ್ತು ಹವ್ವಳ ಮುಖಾಂತರ ಅಥವಾ ಶರೀರ ಸಂಬಂಧದಿಂದ, ಮನುಷ್ಯ ಸಂಪರ್ಕದಿಂದ ಆಗಿದ್ದು. ಹಾಗಾದರೆ ಈ ಯೇಸು ಕ್ರಿಸ್ತರಿಗೆ ಹೇಗೆ ಮನುಷ್ಯನಾಗಿ ಹುಟ್ಟಿದ ಯೇಸು ಕ್ರಿಸ್ತರಿಗೆ, ಯೇಸುನು ಮನುಷ್ಯನಾಗಿ ಹುಟ್ಟಿದ್ದ? ಹೌದು, ಮನುಷ್ಯನಾಗಿ ಹುಟ್ಟಿದ್ದು. ಆದರೆ ಮನುಷ್ಯ ಬೀಜದಿಂದ ಹುಟ್ಟಿಲ್ಲ. ಮನುಷ್ಯ ಸ್ತ್ರೀ ಪುರುಷ ಸಂಪರ್ಕದಿಂದ ಅಲ್ಲ ಯೇಸುವಿನ ಜನ್ಮ ಆಗಿರೋದು. ಅದು ಪರಿಶುದ್ಧಾತ್ಮನ ಸಂಪರ್ಕದಿಂದ, ದೇವರ ಸಂಪರ್ಕದಿಂದ ಆತ್ಮಿಕವಾಗಿ. ಅದಕ್ಕೆ ಯೇಸು ಹೇಳ್ತಾರೆ, ಸ್ವರ್ಗದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನು. ನೀವು ಮನೇಲಿ ಸುಡೋ ರೊಟ್ಟಿ ಅಲ್ಲ, ಅಥವಾ ಅಲ್ಲಿಗೆಲ್ಲಿ ಇಡೋ ರೊಟ್ಟಿ ಅಲ್ಲ. ಇದು ಸ್ವರ್ಗದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನೇ ಅಂತ ಹೇಳಿದ್ದು. ಇದು ಯೇಸು ಬಗ್ಗೆನೇ, ಇದು ಯಾವುದೋ ರೊಟ್ಟಿ ಬಗ್ಗೆ ಹೇಳಿದ್ದಲ್ಲ. ಅಲ್ಲಿ ಯಾವುದೋ ರೊಟ್ಟಿ ತಿನ್ನೋ ವಿಷಯ ಬಂತು. ಯೇಸು ಆ ರೊಟ್ಟಿಗೆ, ಮತ್ತು ಹಳೆ ಒಡಂಬಡಿಕೆಯಲ್ಲಿ ರೊಟ್ಟಿ ತಿಂದರು. ಆದ್ದರಿಂದ ಯೇಸು ಹೇಳಿದರು, ನೀವು ಈ ಥರ ರೊಟ್ಟಿಗಳೆಲ್ಲ ಇಟ್ಕೊಂಡ್ರೆ ಹಾಳಾಗಿ ಹೋಗ್ತೀರಾ, ಜೀವ ಸಿಗೋದಿಲ್ಲ. ಪೂರ್ವಜರು ತಿಂದರು ರೊಟ್ಟಿ. ಸೊ ಈ ರೊಟ್ಟಿ ಆ ಥರ ಅಲ್ಲ, ಈ ರೊಟ್ಟಿ ನಾನೇ. ಆಮೇಲೆ ಆ ರೊಟ್ಟಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಅಲ್ಲಿದ್ದವ್ರಿಗೆ ಅರ್ಥ ಆಗಿಲ್ಲ, ಓಡೋಗ್ಬಿಟ್ರು. ಸೊ ಈಗ ನಾನು ಅದು ಎಕ್ಸ್ಪ್ಲೈನ್ ಮಾಡಲ್ಲ, ನೀವು ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಯಾವಾಗ ಹೇಳಬೇಕು ಅಂತ ನಾನು ಹೇಳ್ತೀನಿ. ನೀವು ಜಸ್ಟ್ ಇಷ್ಟೇ ಹೇಳಿ, ಯಾವುದು? ಯೇಸುವಿನ ಜನ್ಮ ಹೇಗಾಯಿತು? ಪವಿತ್ರಾತ್ಮನ ಶಕ್ತಿಯಿಂದ ಮತ್ತು ದೇವರ ವಾಕ್ಯ. ದೇವರಾತ್ಮರು ದೇವರ ವಾಕ್ಯದ ಮೇಲೆ ಚಲಿಸಿದಾಗ, ವಾಕ್ಯ ಎಂಬ ಬೀಜದ ಮೇಲೆ ಚಲಿಸಿದಾಗ, ಮರಿಯಳ ಉದರದಲ್ಲಿ ವಾಕ್ಯ ಎಂಬ ಬೀಜ ಮಾಂಸ ಧರಿಸಿತು. ಯಾವ ಶಕ್ತಿಯಿಂದ? ಬೈ ದ ಹೋವರಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಬೈ ದ ಹೋವರಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಓವರ್ ದ ವೂಂಬ್ ಆಫ್ ಮೇರಿ, that word which is the seed of God became flesh in her womb, and he is called Jesus Christ. ಅದರಿಂದ ಯೇಸುವಿನ ಜನ್ಮ ಮಾನುಷಿಕ ರೀತಿಯಲ್ಲಿ ಅಲ್ಲ, ದೇವರ ರೀತಿಯಲ್ಲಿ, ದೈವಿಕವಾದ ರೀತಿಯಲ್ಲಿ ಆದದ್ದು. ದಟ್ ಈಸ್ ವೈ ಹಿಸ್ ಬರ್ತ್ ಈಸ್ ಹೋಲಿ ಬರ್ತ್. ಪರಿಶುದ್ಧವಾದ ಒಂದು ಜನ್ಮ ಯೇಸುವಿನ ಜನ್ಮ. ಓಕೆ, ಯಾಕೆಂದರೆ ಅದು ಹೇಳಬೇಕಾಗತ್ತೆ. ಎಲ್ಲರೂ ಮನುಷ್ಯರು, ಯೇಸುನು ಮನುಷ್ಯ ಅಲ್ವಾ? ಹಾಗಾದರೆ ಯೇಸುನು ಬಿದ್ದವನಾಗೆ ಇದ್ದವನು, ಹೇಗೆ ಅವನು ಬೇರೆಯವ್ರನ್ನ ಎಬ್ಸ್ಲಿಕ್ಕಾಗುತ್ತೆ ಅಂತ. ಅಂದರೆ ಯೇಸು ಬಿದ್ದವನಿಂದ ಹುಟ್ಟಿದ್ದಲ್ಲ, ಯೇಸು ಸೃಷ್ಟಿಕರ್ತನಾಗಿದ್ದವನು ಈ ಭೂಮಿಗೆ ಮನುಷ್ಯನಾಗಿ ಬಂದಿರೋದು. ಯೇಸುವಿನ ಜನ್ಮದ ಬಗ್ಗೆ ಇಂಟ್ರಡಕ್ಷನ್ ಹೇಳಬೇಕು. ಅದಾದಮೇಲೆ ನೀವು ಹೇಳಬೇಕಾಗಿರೋದು ಇಂಪಾರ್ಟೆಂಟ್ ಥಿಂಗ್, ಸಾಲ್ವೇಷನ್, ರಕ್ಷಣೆ. ಈ ಸಾಲ್ವೇಷನ್ ಅಂತ ಬರುವಾಗ ಎಲ್ಲಿಂದ ಅನ್ನೋದು, ಸಾಲ್ವೇಷನ್ ಅಥವಾ ರಿಡೆಂಪ್ಷನ್, ರಿಡೀಮ್ಡ್, ರೆಸ್ಕ್ಯೂಡ್, ರಕ್ಷಣೆ. ಸಾಲ್ವೇಷನ್ ಅಂದರೆ ರಕ್ಷಣೆ. ಯಾವುದರಿಂದ ರಕ್ಷಣೆ? ಫ್ರಮ್ ವಾಟ್? ಫ್ರಮ್ ವೇರ್? ಎಲ್ಲಿಂದ? ಈಗ ಒಬ್ಬ ಕೆಸರಲ್ಲಿ ಬಿದ್ದಿದ್ದಾನೆ, ನಾವು ಅವನನ್ನು ಏನು ಮಾಡ್ತೀವಿ? ಎಳೆದು ಮೇಲೆ ಹಾಕ್ತೀವಿ. ನಾವು ಅವನನ್ನು ರೆಸ್ಕ್ಯೂ ಮಾಡಿದ್ವಿ, ರಿಡೀಮ್ ಮಾಡಿದ್ವಿ. ರಿಡೀಮ್ ಅಂತ ಹೇಳಲಿಕ್ಕಾಗೋದಿಲ್ಲ, ರೆಸ್ಕ್ಯೂ ಮಾಡಿದ್ವಿ ಅಥವಾ ಸೇವ್ ಮಾಡಿದ್ವಿ. ಸೇವ್ ಫ್ರಮ್ ವೇರ್? ಫ್ರಮ್ ದ ಮಡ್ ಅಲ್ವಾ? ಅಲ್ಲಿಂದ ಅವನನ್ನು ನಾವು ರಕ್ಷಿಸಿದ್ವಿ, ಎಳೆದು ತೆಗೆದ್ವಿ. ಸೊ ಅದೇ ರೀತಿಯಲ್ಲಿ ಯೇಸು ನಮ್ಮನ್ನು ಯಾವುದರಿಂದ ಕಾಪಾಡಿದರು? ಯಾವ ರೀತಿಯಲ್ಲಿ ಕಾಪಾಡಿದರು ಅಲ್ವಾ? ಫ್ರಮ್ ಸಿನ್ ಆ್ಯಂಡ್ ಡೆತ್. ಆ ಪಾಪ ಮತ್ತು ಮರಣದಲ್ಲಿ ನಾವಿದ್ವಿ. ಹಿ ಸೇವ್ಡ್ ಅಸ್ ಫ್ರಮ್ ಸಿನ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್, ಡೆತ್. ಯಾವ ಡೆತ್ ಇದು? ಸ್ಪಿರಿಚುವಲ್ ಡೆತ್. ಯಾವ ಡೆತ್ ಅದು? ಸ್ಪಿರಿಚುವಲ್ ಡೆತ್, ಆತ್ಮಿಕ ಮರಣ. ಆತ್ಮಿಕ ಮರಣದ ಬಗ್ಗೆ ಹೇಳುವಾಗ ನೀವು ಬೇಕಾದ್ರೆ ಜಸ್ಟ್ ಟಚ್ ಮಾಡಿ, ಕ್ರಿಯೇಷನ್, ಸ್ಪಿರಿಟ್ ಸೋಲ್ ಬಾಡಿ ಆಗಿ ಸೃಷ್ಟಿ ಮಾಡಿದರು. ಪಾಪ ಮಾಡಿದಾಗ ಆತ್ಮ ಏನಾಯಿತು? ಹೋಯ್ತು, ಡೆಡ್ ಆಗಿ ದೇವರ ಜೊತೆಗೆ ಕನೆಕ್ಷನ್ ಹೋಯ್ತು ಅಷ್ಟೇ. ಫಿಸಿಕಲಿ ಕನೆಕ್ಷನ್ ಇತ್ತು ಎಲ್ಲ ಕಡೆಗೂ. ಅದರಿಂದ ನಮಗೆ
ಮಾತಾಡಲಿಕ್ಕೆ, ಊಟ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ, ಅನೇಕ ಡಿನಾಮಿನೇಷನ್ ಮಾಡಲಿಕ್ಕೆ, ಅನೇಕ ಪ್ರೇಯರ್ ಗ್ರೂಪ್ ಮಾಡಲಿಕ್ಕೆ, ಮಿನಿಸ್ಟ್ರಿ ಮಾಡಲಿಕ್ಕೆ, ಸಭೆಗಳು ಮಾಡಲಿಕ್ಕೆ ನಮಗೆ ಈ ಜೀವ ಸಾಕು. ಆದರೆ ದೇವರ ಜೊತೆಗೆ ಸಂಪರ್ಕ ಇಟ್ಕೊಂಡು ಯೇಸುವಿನ ದೇಹ ಎಂಬ ಸಭೆಯಲ್ಲಿ ನಾನು ಒಂದು ದೇವರ ಮಗನಾಗಿ ಇರಲಿಕ್ಕೆ ಆತ್ಮಿಕ ಜೀವ ಬೇಕು. ಯಾವುದೋ ಒಂದು ಡಿನಾಮಿನೇಷನ್ನಲ್ಲಿ, ಯಾವುದೋ ಒಂದು ಸೋ ಕಾಲ್ಡ್ ಚರ್ಚಲ್ಲಿ ಒಂದು ಮೆಂಬರ್ ಆಗಿರಲಿಕ್ಕೆ ಆತ್ಮಕ್ಕೆ ಜೀವ ಬೇಕಾಗಿಲ್ಲ, ದೇಹದಲ್ಲಿ ಜೀವ ಇದ್ದರೆ ಸಾಕು. ಸತ್ತ ಮೇಲೆ ತಗೊಂಡೋಗಿ ಸಮಾಧಿಗೆ ಹಾಕಿಬಿಡ್ತಾರೆ, ಮುಚ್ಚಿಬಿಡ್ತಾರೆ. ಅದು ಬದುಕಿದೂ ಪ್ರಯೋಜನ ಇಲ್ಲ, ಸತ್ತು ಪ್ರಯೋಜನ ಇಲ್ಲ, ಎರಡು ಸೇಮ್, ಆಲ್ಮೋಸ್ಟ್ ಸೇಮ್ ದೇವರ ದೃಷ್ಟಿಯಲ್ಲಿ. ದೇವರ ದೃಷ್ಟಿಯಲ್ಲಿ ಪ್ರಯೋಜನಕ್ಕೆ ಬರಬೇಕಾದ್ರೆ ಆತ್ಮಕ್ಕೆ ಜೀವ ಬಂದರೆ ಮಾತ್ರನೇ. ಅದರಿಂದ ಸತ್ತವ್ರ ಜೊತೆಗೆ ಇರ್ತೀರಾ ನೋಡಿ. ಸತ್ತವ್ರನ್ನ ಬಿಟ್ಟು ಬಾ ಅಂತ ಒಂದು ಕಡೆ ದೇವರು ಹೇಳಿದ್ದಾರೆ. ಇದು ಯಾವ ಸತ್ತವ್ರು ಅಂತ ನೀವು ಆಮೇಲೆ ಕಂಡ್ಕೊಳ್ಳಿ, ಅದು ನೀವು ಆಮೇಲೆ ಕಂಡ್ಕೊಳ್ಳಿ. ಈಗ ನೀವು ಭೇಟಿಯಾಗೋ ವ್ಯಕ್ತಿಗೆ ಇದೆಲ್ಲ ಹೇಳಲಿಕ್ಕೆ ಹೋದರೆ ಅವರಿಗೆ ಡೈಜೆಸ್ಟ್ ಆಗೋದು ಕಷ್ಟ ಆಗುತ್ತೆ. ಸದ್ಯಕ್ಕೆ ನಿಮಗಿದು ಅರ್ಥ ಆಗಲಿ ಫಸ್ಟ್. ಹಾಗಾದರೆ ನಾವೀಗ ಬಿಟ್ಟು ಬರಬೇಕಾ ಅಂತ ಕೆಲವರು ಯೋಚನೆ ಮಾಡ್ತಿದ್ದಾರೆ. ಯೋಚನೆ ಮಾಡಲಿ ಅಂತಲೇ ಹೇಳಿದ್ದು. ಯಾವ ಥರ ಬಿಡಬೇಕು, ಹೇಗೆ ಬಿಡಬೇಕು ಅಂತ ನೀವು ಮನೆಗೆ ಹೋಗಿ ಥಿಂಕ್ ಮಾಡಿ, ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ತಲೆಗೂ ಸ್ವಲ್ಪ ಕೆಲಸ ಚೆನ್ನಾಗಿ ಕೊಡಿ. ಇಲ್ಲಾಂದರೆ ಬರೀ ಕೇಳಿಸ್ಕೊಂಡು ಹಾಗೆ ನಾವು ಇದ್ದು ಬಿಡ್ತೀವಿ. ಇಷ್ಟು ವಿಷಯ ಗೊತ್ತಾಯ್ತು ಈಗ? ಓಕೆ. ಸಾಲ್ವೇಷನ್ನಲ್ಲಿ ಮೇಯ್ನ್ ಪಾಯಿಂಟ್ ನೀವು ಹೇಳಬೇಕಾಗಿರೋದು ಸಬ್ಸ್ಟಿಟ್ಯೂಟ್ ಬಗ್ಗೆ. ನಾವೇನು ಕಲಿತಿದ್ದೀವಿ? ಗೋ ಆ್ಯಂಡ್ ಮೇಕ್ ಆಲ್ ಪೀಪಲ್ ಮೈ ಡಿಸೈಪಲ್ಸ್. ಹೋಗಿರಿ, ಎಲ್ಲರೂ ನನ್ನ ಶಿಷ್ಯರನ್ನಾಗಿ ಮಾಡಿ. ಶಿಷ್ಯರನ್ನಾಗಿ ಮಾಡಬೇಕಾದ್ರೆ ಏನಾದರೂ ಹೇಳಬೇಕಲ್ಲ ಅವರಿಗೆ. ಹೇಳೋ ವಿಷಯ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಆ ವಿಷಯನೇ ಈಗ ಹೇಳ್ತಾ ಇರೋದು. ಅದರಲ್ಲಿ ಫಸ್ಟ್ ಬರೋದೇ ಗಾಸ್ಪಲ್. ಗಾಸ್ಪಲ್ ಈಸ್ ಓನ್ಲಿ ಅಬೌಟ್ ಜೀಸಸ್, ಒನ್ ಪರ್ಸನ್, ಜೀಸಸ್ ಕ್ರೈಸ್ಟ್, ಆ್ಯಂಡ್ ಆಲ್ ಅಬೌಟ್ ಜೀಸಸ್ ಕ್ರೈಸ್ಟ್. ಯೇಸು, ನೀಡ್ ಆಫ್ ಜೀಸಸ್. ಯೇಸುವಿನ ಅಗತ್ಯ ಏನು ಒಬ್ಬ ಮನುಷ್ಯನಿಗೆ? ಯೇಸುವಿನ ಅಗತ್ಯ ಏನು ಅಂತ ಹೇಳಿ ಬರುವಾಗ ಕ್ರಿಯೇಷನ್ ಬರಲೇಬೇಕಾಗ್ತದೆ. ಕ್ರಿಯೇಷನ್ ಆದಮೇಲೆ ಫಾಲ್ ಅಥವಾ ಸಿನ್ ಎಲ್ಲಿಂದ ಬಂತು? ಸಿನ್ ಆದಮೇಲೆ ದೇವರು ನಮ್ಮನ್ನು ಹೇಗೆ ಕಾಪಾಡಿದರು, ಹೇಗೆ ರಕ್ಷಿಸಿದರು? ರಿಡಮ್ಷನ್ ಅಂದರೆ ರಿಡೀಮ್ ಮಾಡೋದು ಅಂತ ನಮಗೆ ಗೊತ್ತು ಅಲ್ವಾ? ರಿಡೀಮ್ಡ್. ಈ ರಿಡೀಮ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಏನಾದರೂ ಕೊಡಬೇಕು. ಈಗ ಒಬ್ಬ ಹಿಡ್ಕೊಂಡು ಹೋಗ್ತಾನೆ. ಈಗ ಅವನನ್ನು ನಾವು ಬಿಡಿಸ್ಕೊಂಡು ಬರಬೇಕಾದ್ರೆ ಏನಾದರೂ ಒತ್ತೆ ಇಡಬೇಕು, ನಾವು ಜಾಮೀನು ಕೊಡಬೇಕು, ಅಥವಾ ಏನಾದರೂ ಹಣ ಕೊಡಬೇಕು. ಸೊ ಹಾಗೆ ಯೇಸು ನಮ್ಮನ್ನು ರಿಡೀಮ್ ಮಾಡಿದರು. ಎಲ್ಲಿಂದ? ಮರಣದಿಂದ, ಪಿಶಾಚಿಯ ಕೈಯಿಂದ, ಮರಣದಿಂದ, ಪಾಪದಿಂದ ನಮ್ಮನ್ನು ಅವರು ರಿಡೀಮ್ ಮಾಡಿದರು. ಈ ರಿಡೀಮ್ ಮಾಡಿದ್ದು ಹೇಗೆ? ಏನು ಕೊಟ್ಟರು ಅವರು? ಎಷ್ಟು ರೂಪಾಯಿ ಕೊಟ್ಟರು? ಏನು ಹಣ ಕೊಟ್ಟರು? ಅದು ನಮಗೆ ಪೇತ್ರನ ಬರೆದ ಪತ್ರಿಕೆಯಲ್ಲಿ ಇದೆ ಅಲ್ವಾ? ನಮ್ಮನ್ನು ರಿಡೀಮ್ ಮಾಡಲಿಕ್ಕೆ ಕೊಟ್ಟಂಥ ಬೆಲೆ ಯಾವುದು? ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಬದಲಾಗಿ ಯಾವುದು? ಹಿ ಗೇವ್ ಇಸ್ ಲೈಫ್. ಅಂದರೆ ಅವರ ಬ್ಲಡ್ಡಲ್ಲಿ ಏನಿದೆ? ಲೈಫ್ ಇದೆ ಅಲ್ವಾ? ಸೊ ಅವರ ರಕ್ತವನ್ನು ಚೆಲ್ಲಿದರು. ರಕ್ತದಲ್ಲಿ ಜೀವ ಇರೋದ್ರಿಂದ ಅವರ ಜೀವವನ್ನು ಚೆಲ್ಲಿದರು ಅಂತ ಅರ್ಥ. ಹಿ ಸ್ಯಾಕ್ರಿಫೈಸ್ಡ್ ಹಿಸ್ ಲೈಫ್, ಹಿ ಪೇಡ್ ಹಿಸ್ ಲೈಫ್ ಬೈ ಶೆಡಿಂಗ್ ಹಿಸ್ ಬ್ಲಡ್. ಅವರ ರಕ್ತವನ್ನು ಚೆಲ್ಲೋದ್ರ ಮುಖಾಂತರ ಅವರ ಜೀವವನ್ನು ಒತ್ತೆಯಾಗಿ ಕೊಟ್ಟರು, ಬೆಲೆಯಾಗಿ ಕೊಟ್ಟರು, ನಮ್ಮನ್ನು ರಿಡೀಮ್ ಮಾಡಲಿಕ್ಕೆ. ಈಗ ಅದರ ವಿಷಯವಾಗಿ ಹೇಳುವಾಗ ನೀವು ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್ ಅನ್ನೋದು ನಿಮಗೆಲ್ಲರಿಗೂ ಚೆನ್ನಾಗಿ ಕನ್ವಿಕ್ಟ್ ಆಗಬೇಕು. ದಿಸ್ ಮಸ್ಟ್ ಬಿ ಎ ರೆವಲೇಷನ್ ಟು ಯು ಫಸ್ಟ್, ದ್ಯಾಟ್ ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಯೇಸು ಕ್ರಿಸ್ತರು ನನ್ನ ಬದಲಿಗೆ ಯೇಸು ಕ್ರಿಸ್ತರು. ಈ ಸಬ್ಸ್ಟಿಟ್ಯೂಟ್ ಅನ್ನೋದು ಕೇವಲ ಶಿಲುಬೆ ಮೇಲೆ ಮಾತ್ರ ನೀವು ತಗೋಬಾರ್ದು. ರೈಟ್ ಫ್ರಮ್ ಹಿಸ್ ಬರ್ತ್, ನನ್ನ ಬದಲಿಗೆ, ನನ್ನ ಪಾಪ ಶಾಪದ ಆ ಜನ್ಮವನ್ನು ಯೇಸು ಕ್ಯಾನ್ಸಲ್ ಮಾಡಲಿಕ್ಕೆ ಅವರು ಪರಿಶುದ್ಧನಾಗಿ ಜನಿಸಿದರು, ಮನುಷ್ಯನಾಗಿ ಜನಿಸಿದರು. ಸೊ ರೈಟ್ ಫ್ರಮ್ ಹಿಸ್ ಬರ್ತ್ ಟಿಲ್ ಹಿಸ್ ಡೆತ್ ಆ್ಯಂಡ್ ರೆಸರೆಕ್ಷನ್, ಪುನರುತ್ಥಾನದವರೆಗೂ ಅಥವಾ ಸ್ವರ್ಗಕ್ಕೆ ಏರಿ ಹೋದಂಥ ಅಸೆನ್ಷನ್ ಅಲ್ಲಿಯವರೆಗೂ ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಅದರಲ್ಲಿ ಮೇನ್ ಫೋಕಸ್ ಗೋಸ್ ಟು ಕ್ರಾಸ್, ಹಿಸ್ ಡೆತ್. ಪಾಪದ ಸಂಬಳ ಮರಣ, ಪೆನಾಲ್ಟಿ ಕಟ್ಟಬೇಕು, ಇದೆಲ್ಲ ನಾನು ಕಟ್ಟಬೇಕಾಗಿತ್ತು. ಬಟ್ ಜೀಸಸ್ ಸೇವ್ಡ್ ಮೀ. ಹೇಗೆ? ಸಬ್ಸ್ಟಿಟ್ಯೂಟ್, ನನ್ನ ಬದಲಿಗೆ. ಈಗ ಸೈತಾನನ ಒಂದು ಕುತಂತ್ರ, ದಿಸ್ ಈಸ್ ಫಾರ್ ಯುವರ್ ನಾಲೆಡ್ಜ್, ಓಕೆ?
ಸೈತಾನನ ಕುತಂತ್ರ ಏನು ಅಂದರೆ, ಸಾಲ್ವೇಷನ್ಗೆ ಬೇರೆ ಆಲ್ಟರ್ನೇಟಿವ್ಸ್, ಬೇರೆ ದಾರಿಗಳು, ಬೇರೆ ವಿಧಗಳು, ಬೇರೆ ಪ್ರಾರ್ಥನೆಗಳು, ಬೇರೆ ಕಾರ್ಯಗಳು ಇವತ್ತು ಅನೇಕ ಸಭೆಗಳಲ್ಲಿ, ಅನೇಕ ಗ್ರೂಪ್ಗಳಲ್ಲಿ, ಅನೇಕ ರಿಟ್ರೀಟ್ ಸೆಂಟರ್ಗಳಲ್ಲಿ ಪ್ರಚಾರ ಆಗ್ತಾನೇ ಇದೆ. ಫಾರ್ ವಾಟ್? ಫಾರ್ ಯುವರ್ ಸಾಲ್ವೇಷನ್, ರಿಡೆಂಪ್ಷನ್. ಇದು ಏನು ಕೇಳಿದರೆ, ಇದು ಯೇಸು ಕ್ರಿಸ್ತನ ಆ ಒಂದು ಸಾಲ್ವೇಷನ್, ಯೇಸು ಕ್ರಿಸ್ತರ ಮುಖಾಂತರ ಕೊಡಲ್ಪಟ್ಟ ಆ ರಕ್ಷೆಯನ್ನು ಡಿಗ್ರೇಡ್ ಮಾಡ್ದಂಗೆ, ಅದರಲ್ಲಿ ಇನ್ನೂ ಕೊರತೆ ಇದೆ ಅಂತ ತೋರಿಸ್ದಂಗೆ ಆಗುತ್ತೆ. ಆದರೆ ಯೇಸು ಕ್ರಿಸ್ತರ ಆ ರಕ್ಷಣಾ ಕಾರ್ಯ, ಆ ಬಲಿ ಪರ್ಫೆಕ್ಟ್ ಸ್ಯಾಕ್ರಿಫೈಸ್, ಅದು ಪರಿಪೂರ್ಣವಾದ ಬಲಿ ಅರ್ಪಣೆ. ದ್ಯಾಟ್ ಒನ್ ಸ್ಯಾಕ್ರಿಫೈಸ್ ಮುಖಾಂತರವಾಗಿ ಅವರು ಇಡೀ ಮನುಷ್ಯ ಕುಲವನ್ನು ಆಲ್ ದ ಟೈಮ್, ಎಲ್ಲ ಕಾಲಕ್ಕೂ ರಕ್ಷಿಸಿದ್ದಾರೆ. ಆದಾಮನಿಂದ ಲೋಕ ಕೊನೆ ಆಗುವವರೆಗೆ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಪಾಪಕ್ಕೂ ಯೇಸು ಕ್ರಿಸ್ತರು ಒಂದೇ ಒಂದು ಬಲಿಯಿಂದ, ಒನ್ ಸ್ಯಾಕ್ರಿಫೈಸ್ ಆಲ್ ದ ಟೈಮ್ ಪ್ಲಸ್ ಆ್ಯಂಡ್ ಮೈನಸ್, ಆ ಕಡೆಗೂ ಈ ಕಡೆಗೂ, ಫ್ರಮ್ ಒನ್ ಸ್ಯಾಕ್ರಿಫೈಸ್ ಆಲ್ ದ ಟೈಮ್, ಆಲ್ ದ ಸಿನ್ಸ್, ಈ ಪೇಯ್ಡ್ ದ ಪ್ರೈಸ್, ಈ ಫಿನಿಶ್ಡ್ ಇಟ್. ಕ್ಲಿಯರ್ ಮಾಡಿ ಹಾಕಿದರು, ಅಳಿಸಿ ಹಾಕಿದರು. ಆ್ಯಂಡ್ ದ್ಯಾಟ್ ಸ್ಯಾಕ್ರಿಫೈಸ್ ವಾಸ್ ಪ್ಲೀಸ್ಡ್ ಟು ಗಾಡ್ ದ ಫಾದರ್. ಅದು ತಂದೆಯಾದ ದೇವರಿಗೆ ಸುಗಂಧ ಕಾಣಿಕೆಯಾಗಿತ್ತು, ಮೆಚ್ಚುಗೆ ಆಯಿತು. ಗಾಡ್ ಆಕ್ಸೆಪ್ಟೆಡ್ ಇಟ್, ಫಿನಿಶ್ಡ್. ಅದಾದಮೇಲೆ ನೀನು ಎಕ್ಸ್ಟ್ರಾ ಒಂದು ಫಿಟ್ಟಿಂಗ್ ಇಡ್ತೀಯ ಅಂದರೆ ತಂದೆಗೂ ಅವಮಾನ, ಯೇಸುವಿನ ಬಲಿಗೂ ಅವಮಾನ, ಯೇಸುವಿನ ರಕ್ತಕ್ಕೂ ಅವಮಾನ ಮಾಡ್ದಂಗೆ ಆಗುತ್ತೆ. ರಕ್ಷಣೆಗೆ ಇನ್ನೇನೋ ಒಂದು ಬೇಕು, ಎಕ್ಸ್ಟ್ರಾ ಒಂದು ಬೇಕು ಅಂತ ನೀನು ಹೇಳುವಾಗ ಅದು ನೀನು ಹೇಳೋದು, ಅದೇ ಪಿಶಾಚಿ ಕೆಲಸ. ಸೊ ಇದು ನಿಮಗೆ ಗೊತ್ತಿರಬೇಕು. ನೋ ಎಕ್ಸ್ಟ್ರಾ ಥಿಂಗ್ ಈಸ್ ನೀಡೆಡ್ ಫಾರ್ ಯುವರ್ ಸಾಲ್ವೇಷನ್, ಯುವರ್ ಕಂಪ್ಲೀಟ್ ರಿಡೆಂಪ್ಷನ್, ಸಾಲ್ವೇಷನ್. ಯಾಕೆಂದರೆ ಜೀಸಸ್ ಕ್ರೈಸ್ಟ್ ಈಸ್ ದ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಫಾರ್ ಮೈ ಸಾಲ್ವೇಷನ್. ನೋ ಮೋರ್ ಸಬ್ಸ್ಟಿಟ್ಯೂಟ್ ಆರ್ ನೋ ಮೋರ್ ಸ್ಯಾಕ್ರಿಫೈಸ್, ನೋ ಮೋರ್ ಎನಿಥಿಂಗ್ ಈಸ್ ರಿಕ್ವೈರ್ಡ್ ಫಾರ್ ಮೈ ಸಾಲ್ವೇಷನ್. ಸಾಲ್ವೇಷನ್ ಈಸ್ ಕಂಪ್ಲೀಟ್ಲಿ 100% ಓನ್ಲಿ ದ ವರ್ಕ್ ಆಫ್ ಗಾಡ್, ವರ್ಕ್ ಆಫ್ ಕ್ರೈಸ್ಟ್ ಜೀಸಸ್. ಇದು ಮೈಂಡಲ್ಲಿರಬೇಕಾಯ್ತಾ? ಬಿ ಕೇರ್ಫುಲ್. ಸೈತಾನ ಇವತ್ತು ಅಟ್ಯಾಕ್ ಮಾಡ್ತಾ ಇರೋದು ಈ ವಿಷಯದಲ್ಲಿ. ದೇರ್ ಆರ್ ಕೋ ವರ್ಕರ್ ಅಲ್ಲ, ಸಹರಕ್ಷಕರು, ಸಹರಕ್ಷಕಿಯರು ಅಂತ ಬರ್ತಾರೆ. ಇಲ್ಲಿ ಯಾವ ಸಹರಕ್ಷಕ ಇಲ್ಲ, ಸಹರಕ್ಷಕೆ ಇಲ್ಲ. ವಿ ಹ್ಯಾವ್ ಓನ್ಲಿ ಒನ್ ಸೇವಿಯರ್ ಆ್ಯಂಡ್ ಹಿಸ್ ನೇಮ್ ಈಸ್ ಜೀಸಸ್ ಕ್ರೈಸ್ಟ್. ನೋ ಸಹರಕ್ಷಕ, ಸಹರಕ್ಷಕೆ ಅಂತ ಯಾರೂ ಇಲ್ಲ. ಯಾಕೆಂದರೆ ಒಬ್ಬನೇ ರಕ್ಷಕ. ದೇವರಿಗೂ ಮನುಷ್ಯರಿಗೂ ಮಧ್ಯೆ ಪಾಪ ಪರಿಹಾರ ಮಾಡಿದ ಏಕೈಕ ಮಧ್ಯಸ್ಥ ಯೇಸು ಕ್ರಿಸ್ತರು ಮಾತ್ರನೇ. ಓಕೆ, ದೆರ್ ಇಸ್ ಓನ್ಲಿ ಒನ್ ಮೀಡಿಯೇಟರ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್ ಫಾರ್ ಅವರ್ ಅಟೋನ್ಮೆಂಟ್. ನಮ್ಮನ್ನು ದೇವರೊಂದಿಗೆ ಸಂಧಾನಗೊಳಿಸಲಿಕ್ಕೆ, ಒಂದು ಮಾಡಲಿಕ್ಕೆ, ನಮ್ಮನ್ನು ರಿಡೀಮ್ ಮಾಡಿದಂತಹ ಏಕೈಕ ಮಧ್ಯಸ್ಥ, ದ ಓನ್ಲಿ ಒನ್ ಮೀಡಿಯೇಟರ್ ಆ್ಯಂಡ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರು ಮಾತ್ರನೇ. ಆ್ಯಂಡ್ ಸೊ ಹೀ ಡಿಡ್ ಎವ್ರಿಥಿಂಗ್ ಪರ್ಫೆಕ್ಟ್ಲಿ. ಅವರೆಲ್ಲವನ್ನ ಪರ್ಫೆಕ್ಟಾಗಿ ಮಾಡಿದ್ದಾರೆ, ಯಾವುದೇ ಕೊರತೆ ಬಿಟ್ಟಿಲ್ಲ. ಏನು 99% ಮಾಡಿ 1% ಅವರು ಏನೂ ಉಳಿಸಿಲ್ಲ. ಅದರಿಂದ ಬೇರೆ ಯಾವುದ್ರದ್ದು ಅಗತ್ಯ ನಮಗೆ ಇಲ್ಲ. ಅದರಿಂದ ಈ ವಿಷಯದಲ್ಲಿ ನಮಗೊಂದು ಸರಿಯಾದ ಕನ್ವಿಕ್ಷನ್, ರೆವಲ್ಯೂಷನ್ ಬೇಕು, ಸರಿಯಾದ ಕ್ಲಾರಿಟಿ ಬೇಕು. ಯಾವ ವಿಷಯದಲ್ಲಿ? ಸಾಲ್ವೇಷನ್ ಅಂತ ಬರುವಾಗ ಮುಖ್ಯವಾಗಿ ಯಾವುದು? ಸಬ್ಸ್ಟಿಟ್ಯೂಟ್. ಜೀಸಸ್ ಈಸ್ ಮೈ ಓನ್ಲಿ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್. ಯೇಸು ಕ್ರಿಸ್ತರೇ ನನ್ನ ಏಕೈಕ ಬದಲಿಗೆ ಮತ್ತು ಪರಿಪೂರ್ಣ ಬದಲಿಗೆ. ಇನ್ಯಾವ ಅಪೂರ್ಣ ಇಲ್ಲ ಅವರಲ್ಲಿ, ಏನೂ ಅಪೂರ್ಣವಾದದ್ದೇನೂ ಇಲ್ಲ, ಪರ್ಫೆಕ್ಟ್. ಈ ವಿಷಯದಲ್ಲಿ ನಿಮಗೇನಾದರೂ ಕೇಳಲಿಕ್ಕಿದೆಯಾ? ಏನಾದರೂ ಡೌಟ್ ಇದೆಯಾ? ಎನಿಥಿಂಗ್, ಎನಿ ಡೌಟ್? ಡೌಟ್ ಇಟ್ಕೋಬೇಡಿ, ಡೌಟ್ ಇದ್ದರೆ ಕೇಳಿ. ಈಸ್ ಜೀಸಸ್ ಸಫಿಷಿಯಂಟ್ ಫಾರ್ ಅವರ್ ಕಂಪ್ಲೀಟ್ ಸಾಲ್ವೇಷನ್? ನಮ್ಮ ಸಂಪೂರ್ಣ ವಿಮೋಚನೆಗೆ ಯೇಸು ಕ್ರಿಸ್ತರು ಮಾತ್ರವೇ ಸಾಕಾಗಿದ್ದಾರಾ, ಅಥವಾ ಇನ್ನೂ ಏನಾದರೂ ಪ್ಲಸ್ ಏನಾದರೂ ಬೇಕಾ?
ಯಾಕೆ ಬೇಡ? ಯಾಕೆ ಬೇಡ? ಯಾಕೆ ಬೇಡ ಅಂದರೆ, ನೀವು ಹೇಳಿದ ಸರಿನೇ, ಅಂದರೂ ಕೂಡ ಅದಕ್ಕೆ ಏನೇ ಸೇರಿಸಿದ್ರು ದಟ್ ಈಸ್ ಹ್ಯೂಮನ್. ನೀವೇನೇ ಸೇರಿಸಿ ಅದು ಮಾನುಷಿಕವಾಗಿದ್ದೇ ಸೇರಿಸ್ತೀರ ಅಲ್ವಾ? ಸೊ ಆದ್ದರಿಂದ ನಮಗೆ ಬೇಕಾಗಿಲ್ಲ. ನೀವು ಮಾನಸಿಕವಾಗಿದ್ದು ಏನೇ ಸೇರಿಸಿದ್ರು ಅದು ಸ್ವರ್ಗದಲ್ಲಿ ದೇವರಿಗೆ, ತಂದೆಯಾದ ದೇವರಿಗೆ ಆಕ್ಸೆಪ್ಟೆಡ್ ಅಲ್ಲ. ಒಂದು. ಎರಡನೇದಾಗಿ, ಗಾಡ್ ದ ಫಾದರ್ ಹ್ಯಾಸ್ ಆಲ್ರೆಡಿ accepted and approved the sacrifice of Jesus Christ is more than sufficient for your redemption. ಆದ್ದರಿಂದ ಇನ್ನೊಂದು ಬೇಕಾಗಿಲ್ಲ. ದೇವರು ಅಕ್ಸೆಪ್ಟ್ ಮಾಡಿ, ಅಪ್ರೂವ್ ಮಾಡಿ, ಸೈನ್ ಹಾಕಿ, ಹೋಲಿ ಸ್ಪಿರಿಟ್ನ ಮುದ್ರೆ ಮಾಡಿ, ಸೀಲ್ ಹಾಕಿ ತಗೊಂಡೋಗೋ ಅಂತ ಹೇಳಿ ಕೊಟ್ಟ ಮೇಲೆ ಇನ್ನೊಬ್ಬಂದು ಯಾಕೆ ಬೇಕು ನಮಗೆ? ಇನ್ನೊಬ್ಬ ಹೇಳೋ ಕತೆ ಯಾಕೆ ಬೇಕು? ಅದೂ ಬೇಕು, ಇದೂ ಬೇಕು, ಅವರೂ ಬೇಕು, ಇವರು ಬೇಕು ನನ್ನ ರಕ್ಷಣೆಗೆ. ಹಾಗೆ ಯಾರಾದರೂ ಕೇಳಿದರೆ, ನೀವಿಷ್ಟೇ ಹೇಳಿ ಇವರು ಬೇಕು ಅವರು ಬೇಕು ಅಂತ ಯಾರಾದರೂ ಹೇಳಿದರೆ, ಇವರಲ್ಲಿ ಯಾರಾದರೂ ಶಿಲುಬೆ ಮೇಲೆ ನನಗೋಸ್ಕರ ನನ್ನ ಪಾಪ ಹೊತ್ಕೊಂಡು ಸತ್ತಿದ್ದಾರಾ? ಅಷ್ಟೇ ಕೇಳಿ. ಆನ್ಸರ್ ಅವ್ರ ಬಾಯಲ್ಲೇ ಬರೆಸ್ತಾರೆ ದೇವರು, ಇಲ್ಲ. ಮತ್ತೆ ಹಾಗಾದರೆ ನನ್ನ ಎಲ್ಲ ಪಾಪವನ್ನು ಹೊತ್ಕೊಂಡು, ನನ್ನ ಎಲ್ಲ ಶಾಪವನ್ನು ಹೊತ್ಕೊಂಡು, ನನ್ನನ್ನು ಎಲ್ಲ ಪಾಪದಿಂದಲೂ ಬಿಡುಗಡೆ ಮಾಡಿ, ಎಲ್ಲ ಶಾಪದಿಂದಲೂ ಬಿಡುಗಡೆ ಮಾಡಿದ್ದು ಯಾರು? ಅವರೇ ಹೇಳ್ತಾರೆ, ನೀವು ಹೇಳೋದು ಬೇಡ, ಯೇಸು. ಹಾಗಾದರೆ ಯೇಸು ಅರ್ಪಿಸಿದ ಆ ಬಲಿಯಿಂದ ನನ್ನ ಎಲ್ಲ ಪಾಪ ಶಾಪ ಪರಿಹಾರ ಆಗಿದೆಯಾ? ದೇವರಿಗೆ ಅದು ಸ್ವೀಕಾರ ಆಗಿದೆಯಾ? ನಾನು ಅದನ್ನು ನಂಬ್ತೀನಿ, ನಾನು ರಕ್ಷಣೆ ಪಡ್ಕೊಳ್ತೀನಿ. ನೀನು ಬೇಕಾದರೆ ನಂಬು, ರಕ್ಷಣೆ ನಿನಗೂ ಸಿಗುತ್ತೆ. ಸೊ ನನಗೆ ಅದ್ರ ಬಗ್ಗೆ ಮೊದಲು ಕ್ಲಾರಿಟಿ ಇರಬೇಕು. ಅದರಿಂದ ಈ ವಿಷಯದಲ್ಲಿ ನಿಮಗೆ ಕ್ಲಿಯರ್ ಆಗಿದೆಯಾ? ಓಕೆ. ನೆಕ್ಸ್ಟ್, ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಇದೊಂದು ಹೇಳಿ ಸದ್ಯಕ್ಕೆ ನಿಲ್ಲಿಸ್ತೀನಿ. ಇದು ಸುಮಾರು ಪಾಯಿಂಟ್ಸ್ಗಳಿದೆ ಹೇಳಲಿಕ್ಕೆ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಸ್ಟಾರ್ಟಿಂಗಲ್ಲಿದ್ದೀವಿ. ಓಕೆ, ಸ್ಟಾರ್ಟಿಂಗಲ್ಲಿ ಡಿಸೈಪ್ಲಿಂಗ್ಸ್ ನಾವು ಮಾಡುವಾಗ ಅದರ ಸ್ಟಾರ್ಟಿಂಗಲ್ಲಿದ್ದೀವಿ ಈಗ ಅಷ್ಟೇ. ಕ್ರಿಯೇಷನ್ ಆಯಿತು, ಫಾಲ್ ಆಯಿತು, ಸಾಲ್ವೇಷನ್ ಆಯಿತು. ಇದರಿಂದ ನೆಕ್ಸ್ಟ್ ನೀವು ಎಂಟ್ರಿ ಆಗಬೇಕಾಗಿರೋದು ಎಲ್ಲಿಗೆಂದರೆ ನ್ಯೂ ಲೈಫ್ ಅಥವಾ ಬಾರ್ನ್ ಅಗೇನ್, ಹೊಸ ಜನ್ಮ. ನೀವು ಒಂದೇ ಸರಿ ಒಬ್ಬರ ಹತ್ರ ಹೋಗ್ಬಿಟ್ಟು ನೀವು ಬಾರ್ನ್ ಅಗೇನ್ ಆಗಬೇಕು ಅಂದರೆ, ಬಾರ್ನ್ ಅಗೇನಾ? ವಾಟ್ ಈಸ್ ದಟ್ ನಾನ್ಸೆನ್ಸ್ ಅಂತಾರೆ ಅವರು. ಸೊ ನೀವು ಇದನ್ನು ಹೇಳ್ತಾ ಬರುವಾಗ ಇದರ ಮುಖಾಂತರವಾಗಿ ನೀನು ಏನಾಗ್ತೀಯಾ ಅಂತ ಅವ್ರಿಗೆ ಹೇಳಬೇಕು. ಇದರ ಮುಖಾಂತರ, ಈ ವಿಷಯವನ್ನು ತಿಳ್ಕೊಳ್ಳೋದ್ರ ಮುಖಾಂತರ ನಿನ್ನ ಒಳಗಡೆ ಪರಿಶುದ್ಧಾತ್ಮರನ್ನು ದೇವರು ನೀಡ್ತಾರೆ. ಇದರಿಂದ ನೀನೇನಾಗ್ತೀಯಾ? ಹೊಸ ಜನ್ಮವನ್ನು ಪಡ್ಕೊಳ್ತೀಯಾ. ಯಾವ ಥರ ಜನ್ಮ? ಎಲ್ಲಿ ಜನ್ಮ ಅದು? ಇದು ಆಗೋದು ಎಲ್ಲಿ ಅಂದರೆ ನಿನ್ನ ಆತ್ಮದಲ್ಲಿ. ಈ ಆತ್ಮದಲ್ಲಿ ಹೊಸ ಜನ್ಮ ಆದಾಗ ಏನಾಗಿರುತ್ತೆ? ಫೀಲಿಂಗ್. ವಾಟ್ ವಿಲ್ ಬಿ ದ ಫೀಲಿಂಗ್ ವೆನ್ ಎ ಪರ್ಸನ್ ರಿಸೀವ್ಸ್ ನ್ಯೂ ಲೈಫ್ ಇನ್ ಹಿಸ್ ಸ್ಪಿರಿಟ್? ವಾಟ್ ವಿಲ್ ಬಿ ಹಿಸ್ ಫೀಲಿಂಗ್? ಫೀಲಿಂಗೇ ಇಲ್ಲ ಅಂದರೆ ಹೇಗೆ? ವಾಟ್ ಹಿ ಫೀಲ್ಸ್ ಇನ್ ಹಿಸ್ ಮೈಂಡ್. ದ ಫೀಲಿಂಗ್ ಈಸ್ ದಿಸ್, ಅಥವಾ ಕನ್ವಿಕ್ಷನ್. ಓಕೆ, ನಮಗಾಗುವ ಮನವರಿಕೆ ಅಥವಾ ನಮ್ಮೊಳಗಡೆ ಆಗುವ ಒಂದು ಫೀಲಿಂಗ್ ಏನು ಅಂದರೆ, ಐ ಆಮ್ ದ ಚೈಲ್ಡ್ ಆಫ್ ಗಾಡ್ ಆ್ಯಂಡ್ ಗಾಡ್ ಈಸ್ ಮೈ ಫಾದರ್. ನಾನು ದೇವ್ರ ಮಗ, ದೇವ್ರು ನನ್ನ ತಂದೆ. ಈಗ ಮಗು ಹುಟ್ಟಿದ ಮೇಲೆ ಹುಟ್ಟಿಸಿದವನೊಬ್ಬ ಇದ್ದಾನಲ್ಲ, ಈಗ ಒಬ್ಬ ಅಪ್ಪ ಆಗೋದು. ಮಗ ಆದರೆ ತಾನೇ ಅಪ್ಪ ಆಗೋದು, ಮಗು ಹುಟ್ಟಿದ್ರೆ ತಾನೇ ಅಪ್ಪ ಆಗೋದು. ಹಾಗೇನೆ ಈಗ ದೇವ್ರು ನನಗೇನಾದರೂ, ದೇವ್ರು ನನಗೆ ಅಪ್ಪ ಆದಮೇಲೆ ನಾನೇನಾದೆ? ದೇವರಿಗೆ ಮಗನಾದೆ. ಆ್ಯಂಡ್ ಯು ವಿಲ್ ಹ್ಯಾವ್ ದ್ಯಾಟ್ ಫೀಲಿಂಗ್, ದ್ಯಾಟ್ ಇಮೋಷನ್, ದ್ಯಾಟ್ ಕನ್ವಿಕ್ಷನ್ ಇನ್ ಯುವರ್ ಹಾರ್ಟ್. ಅದಿರುತ್ತೆ. ರೋಮ 8ರಲ್ಲಿ ಹೇಳೋ ಪ್ರಕಾರ ಪವಿತ್ರಾತ್ಮರು ನಮ್ಮ ಅಂತರಾತ್ಮದೊಂದಿಗೆ ಸೇರಿ ನಾವು ದೇವರ ಮಕ್ಕಳು ಎಂಬ ಒಂದು ಕನ್ವಿಕ್ಷನ್, ಮನವರಿಕೆ ನಮ್ಮಲ್ಲಿ ಉಂಟು ಮಾಡಿದ್ದಾರೆ. ಅದೊಂದು ವಾಕ್ಯ ಓದೋಣ, ತುಂಬ ಚೆನ್ನಾಗಿದೆ. 8:16 ಅನಿಸುತ್ತೆ. 16
16. ಹ್ಞೂ ನಾವು ದೇವರ ಮಕ್ಕಳೆಂಬುದಕ್ಕೆ ಹಾಂ ದೇವರ ಆತ್ಮ ಹಾಂ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. ಹಾಂ ನೋಡಿ ಅದು ಆಮೇಲೆ ನಾವು ದೇವರ ಮಕ್ಕಳಾಗಿದ್ದರೆ ಹಾಂ ಹಕ್ಕು ಬಾಧ್ಯತೆ ಉಳ್ಳವರು, ಓಕೆ ಹೌದು ದೇವರ ಸೌಭಾಗ್ಯಕ್ಕೆ ಬಾಧ್ಯಸ್ಥರು. ಓಕೆ ಅದೇ ಇಲ್ಲ ಅದೇ ವಾಕ್ಯನೇ ಈಗ ಓದಿದ್ದೇನೆ. ಇಟ್ ಈಸ್ ದ 16, ಇಟ್ ಈಸ್ ದ ವೆರಿ ಸ್ಪಿರಿಟ್ ಬೇರಿಂಗ್ ವಿಟ್ನೆಸ್ ವಿತ್ ಅವರ್ ಸ್ಪಿರಿಟ್ ದ್ಯಾಟ್ ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್. ಆ ಆತ್ಮದಿಂದ ನಾವು ದೇವರನ್ನ ಏನಂತ ಕರಿತೀವಿ? 15ನೇ ವಾಕ್ಯದಲ್ಲಿರೋ ಪ್ರಕಾರ, ಫಾರ್ ಯು ಡಿಡ್ ನಾಟ್ ರಿಸೀವ್ ಎ ಸ್ಪಿರಿಟ್ ಆಫ್ ಸ್ಲೇವರಿ ಟು ಫಾಲ್ ಬ್ಯಾಕ್ ಇನ್ ಟು ಫಿಯರ್ ಆಫ್ ಡೆತ್, ಓಕೆ, ಫಿಯರ್ ಆಫ್ ಇಟರ್ನಲ್ ಡೆತ್, ನೋ, ಬಟ್ ಯು ಹ್ಯಾವ್ ರಿಸೀವ್ಡ್ ಎ ಸ್ಪಿರಿಟ್ ಆಫ್ ಅಡಾಪ್ಷನ್, ದತ್ತು ಸ್ವೀಕಾರದ ಒಂದು ಆತ್ಮವನ್ನು ನೀವು ಪಡ್ಕೊಂಡಿದ್ದೀರಿ. Adoption, spirit of adoption as the child of God, when we cry Abba, ಅಂದರೆ ಅಪ್ಪ, ಫಾದರ್. ಇಟ್ ಈಸ್ ದ್ಯಾಟ್ ವೆರಿ ಸ್ಪಿರಿಟ್, ಅಂದರೆ ಹೋಲಿ ಸ್ಪಿರಿಟ್, ಬೇರಿಂಗ್ ವಿಟ್ನೆಸ್ ವಿತ್ ಆರ್ ಸ್ಪಿರಿಟ್, ಬಾರ್ನ್ ಅಗೇನ್ ಸ್ಪಿರಿಟ್, that we are the children of God. ನಾವು ದೇವರ ಮಕ್ಕಳಾಗಿದ್ದೇವೆಂದು ಆತ್ಮನು ತಾನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಆತ್ಮನು ತಾನೇ ನಮ್ಮ ಆತ್ಮದೊಂದಿಗೆ ಏನು ಹೇಳ್ತಾನಂತೆ? ಸಾಕ್ಷಿ ಹೇಳುತ್ತಾನೆ. ಹಾ, ಈಗ ಬಾರ್ನ್ ಅಗೇನ್ ಆಗುವಾಗ ಹೋಲಿ ಸ್ಪಿರಿಟ್ ಬರ್ತಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಅವ್ರು ಬಂದಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆ ಹೋಲಿ ಸ್ಪಿರಿಟ್ ನಿನ್ನಲ್ಲಿ ಬಂದು ನಿನಗೆ ಹೇಳ್ತಾರೆ, ಸಾಕ್ಷಿ ಹೇಳ್ತಾರೆ, ಈಗ ಇವನು ದೇವರ ಮಗ, ಈಗ ಇವನು ದೇವರ ಮಗ, ಈಗ ಇವಳು ದೇವರ ಮಗ, ಈಗ ಇವಳು ದೇವರ ಮಗ. ದೇವರ ಮಗ ಯಾರು? ಯೇಸು. ನಿನಗೆ ಈಸಸ್ ಥರ. ದಟ್ ಈಸ್ ದ ಎವಿಡೆನ್ಸ್, ದಟ್ಸ್ ದ ಫೀಲಿಂಗ್. ಇನ್ನೊಂದು, ಈ ಫೀಲಿಂಗ್ ಯಾವಾಗಲೂ ಇರುತ್ತಾ ಕೇಳಿದ್ರೆ ಇರೋದಿಲ್ಲ. ಈ ಫೀಲಿಂಗಲ್ಲಿ ಇದು ಕೊಡ್ತಾರೆ ಪರಿಶುದ್ಧಾತ್ಮರು. ಅದಕ್ಕೆ ಇದನ್ನು ಹೇಳೋದು ದ ಮೆಸೇಜ್ ಆಫ್ ಗ್ರೇಟ್ ಜಾಯ್ ಅಂತ. ಈ ಗ್ರೇಟ್ ಜಾಯ್ ಅನ್ನೋದು ನಮ್ಮೊಳಗಡೆ ಬರುತ್ತೆ. ಹಾಗಾದರೆ ಒಬ್ಬ ಭಿಕ್ಷುಕ ಆಗಿ ಹುಟ್ಟಿದ ಒಬ್ಬ ಮನುಷ್ಯ, ಅನಾಥ ಮನುಷ್ಯ, ಯಾರೂ ಇಲ್ಲ, ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಇಟ್ಕೊಳ್ಳಿ. ಈಗ ಅವನಿಗೊಬ್ಬ ಶ್ರೀಮಂತನಾದ, ಇಡೀ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತನಾದ ಒಬ್ಬ ರಾಜನ ದತ್ತು ಮಗನಾಗುವ ಒಂದು ಸೌಭಾಗ್ಯ ಸಿಕ್ಕಿದ್ರೆ ಅವನು ಖುಷಿ ಪಡ್ತಾನ? ಅವನು ಭಿಕ್ಷೆ ಬೇಡ್ತಾನ? ಭಿಕ್ಷೆ ಪಾತ್ರೆ ಇಟ್ಕೊಂಡು ಬದುಕ್ತಾನ? ಭಿಕ್ಷೆ ಪಾತ್ರೆ ಬಿಸಾಡ್ತಾನ? ಅಂದರೆ ನಾವಿನ್ನು ದತ್ತು ಮಕ್ಕಳು ಆಗದೆ ಇರೋದ್ರಿಂದ ನಾವು ಭಿಕ್ಷೆ ಪಾತ್ರೆ ಇಟ್ಕೊಂಡು ಬದುಕ್ತಾ ಇದ್ದೀವಿ. ಯೇಸು ಹೆಸರು ಹೇಳ್ತಾ ಇದ್ದೀವಿ, ಪವಿತ್ರಾತ್ಮರು ಹಾಡು ಹಾಡ್ತಾ ಇದ್ದೀವಿ, ಆದರೂ ಕೂಡ ಹಳೆ ಭಿಕ್ಷೆ ಪಾತ್ರೆ ಇಟ್ಕೊಂಡು ಹೊಸ ಸ್ಟೈಲಲ್ಲಿ ಬದುಕ್ತಾ ಇದ್ದೀವಿ. ಇದೇ ಕರಿಸ್ಮ್ಯಾಟಿಕ್ ಮಾಡುವಂಥ ವಂಚನೆ. ಕರಿಸ್ಮ್ಯಾಟಿಕ್ ಮತ್ತು ಧ್ಯಾನ ಕೇಂದ್ರಗಳು ಇವತ್ತಿನ ಅನೇಕ ಈ ಕರಿಸ್ಮ್ಯಾಟಿಕ್ ಶೈಲಿಯ ಪ್ರಾರ್ಥನೆಗಳೇನು ಮಾಡ್ತಾ ಇದೆ ಅಂದರೆ, ಭಿಕ್ಷೆ ಪಾತ್ರೆ ಕೆಳಗೆ ಹಾಕಕ್ಕೆ ಬಿಡಲ್ಲ, ಭಿಕ್ಷೆ ಪಾತ್ರೆ ಹಿಡ್ಕೋಬೇಕು. ಅದಕ್ಕೆ ಏನು ಮಾಡಿದೆ ಅಂದರೆ, ಅದಕ್ಕೆ ಹೊಸ ಡಿಸೈನ್ ಹಾಕಿ ಕೊಟ್ಟಿದೆ ಅಷ್ಟೇ. ನೀವು ಹಳೆ ಸ್ಟೈಲಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ, ಹೊಸ ಸ್ಟೈಲಲ್ಲಿ ಭಿಕ್ಷೆ ಬೇಡ್ತಾ ಇದೆ. ಸ್ಟೈಲ್ ಮಾತ್ರ ಚೇಂಜ್ ಆಗಿದೆ, ಆದರೆ ಬೇಡ್ತಾ ಇರೋದು ಭಿಕ್ಷೆನೇ. ನಿನ್ನ ಪರಿಸ್ಥಿತಿ ಅದೇನೆ. ಅನೇಕರ ಜೀವನ ಹಾಗೆ ಆಗಿಬಿಟ್ಟಿದೆ. ಅದಲ್ಲ, ಇದು ಆ ಥರ ಅಲ್ಲ. ಭಿಕ್ಷೆ ಪಾತ್ರೆನೇ ಇಲ್ಲ, ಭಿಕ್ಷೆ ಎತ್ತೋ ಜೀವನನೇ ಇಲ್ಲ. ಇಲ್ಲೇನು ಸಹಬಾಧ್ಯಸ್ಥರು, ಸ್ವಂತ ಮಗನ ಜೊತೆಯಲ್ಲಿ ಭಿಕ್ಷುಕನಾಗಿದ್ದವನು ಈಗ ದತ್ತು ಮಗನಾಗಿರೋದ್ರಿಂದ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅಪ್ಪನ ರಾಜನ ಆಸ್ತಿ ಏನಿದೆಯೋ, ಆಸ್ತಿ ಪಾಸ್ತಿ ಪೂರ್ತಿ ಈ ಸ್ವಂತ ಮಗನಿಗೆ ಏನು ಹಕ್ಕಿದೆಯೋ ನನಗೂ ಅದೇ ಹಕ್ಕಿದೆ. ಇವತ್ತು ಭಿಕ್ಷೆ ಎತ್ತಾ ಇಲ್ಲ, ಭಿಕ್ಷೆ ಕೊಡೋದು ಹೀಗೆ. ಸೊ ನಾವು ಆತ್ಮಿಕವಾಗಿ ಆ ಒಂದು ರಿಚ್ನೆಸ್ಗೆ ನಾವು ಬರ್ತೀವಿ, ಆ ಶ್ರೀಮಂತಿಕೆಗೆ ಬರ್ತೀವಿ. ವಿ ವಿಲ್ ಬಿಕಮ್ ರಿಚ್. ಅಳಿದು ಹೋಗೋ ದುಡ್ಡಿನ ಬಗ್ಗೆ ಅಲ್ಲ, ನಮ್ಮ ರಿಚ್ನೆಸ್ ಅಂತ ಹೇಳುವಾಗ ಲೋಕಕ್ಕೆ ಕನೆಕ್ಟ್ ಆಗ್ತೀವಿ. ನೋ 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 ನೋ. ಯಾವ ರಿಚ್ನೆಸ್ ನಮ್ಮಲ್ಲಿಗೆ ಬಂದಿರೋದು? ಯೇಸುವಿನ ರಿಚ್ನೆಸ್. ಸ್ವರ್ಗದಲ್ಲಿದ್ದ ರಿಚ್ನೆಸ್ ಯಾವುದು? ಚಿನ್ನನ, ಬೆಳ್ಳಿನ, ಡಾಲರ, ರುಪೀಸ, ಅಥವಾ ಬೇರೆ ಯಾವುದು? ಅದನ್ನು ಯಾವುದು ಸ್ವರ್ಗದಲ್ಲಿದ್ದು? ಗ್ರೇಟ್ ಜಾಯ. ಸ್ವರ್ಗದಲ್ಲಿದ್ದ ರಿಚ್ನೆಸ್ ಯಾವುದು ಕೇಳಿದ್ರೆ ಹೋಲಿ ಸ್ಪಿರಿಟ್ ಅಪ್ಪ, ಇನ್ಯಾವುದು ಅಲ್ವಾ? ಸೊ ಯೇಸು ಕ್ರಿಸ್ತರಲ್ಲಿದ್ದ ಅದೇ ಆತ್ಮವನ್ನು ನಮಗೆ ಕೊಟ್ಟಿದ್ದಾರಾ?
ಹೋಲಿ ಸ್ಪಿರಿಟ್ ಈಸ್ ಯುವರ್ ರಿಚ್ನೆಸ್, ಆಯಿತಾ? ಹೋಲಿ ಸ್ಪಿರಿಟ್ ಈಸ್ ದ ಟ್ರೆಷರ್, ಹೆವೆನ್ಲಿ ಟ್ರೆಷರ್ ಗಾಡ್ ಹ್ಯಾಸ್ ಗಿವನ್ ಟು ಯು. ಪವಿತ್ರಾತ್ಮ ಇಲ್ಲದೆ ಇರೋವನ್ನೇ ಆತ್ಮಿಕವಾಗಿ ಬಡವ, ಭಿಕ್ಷುಕ. ನೀನು ಪವಿತ್ರಾತ್ಮನ ಪಡ್ಕೊಂಡ್ರೆ ನಿನ್ನ ಮೈ ಮೇಲೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲದಿದ್ರು, ಕಾಲಲ್ಲಿ ಚಪ್ಪಲಿ ಇಲ್ಲದಿದ್ರು, ಮನೆ ಇಲ್ಲದಿದ್ರು, ಕಾರ್ ಇಲ್ಲದಿದ್ರು, ಗಂಡ ಇಲ್ಲದಿದ್ರು, ಹೆಂಡತಿ ಇಲ್ಲದಿದ್ರು, ಅಪ್ಪ ಇಲ್ಲದಿದ್ರು, ಅಮ್ಮ ಇಲ್ಲದಿದ್ರು, ಆರೋಗ್ಯ ಇಲ್ಲದೆ ಇದ್ದರು, ಶರೀರದಲ್ಲಿ ಏನೂ ಇಲ್ಲದೆ ನೀನು ಒಣಗಿ ಸ್ವರ್ಗಿ ಹೋದರೂ ಕೂಡ ಯು ಆರ್ ದ ರಿಚೆಸ್ಟ್ ಪರ್ಸನ್ ಬಿಕಾಸ್ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್ ಇನ್ ಯುವರ್ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಈಸ್ ಯುವರ್ ಟ್ರೂ ರಿಚ್ನೆಸ್. ನಿನ್ನ ನಿಜವಾದ ಶ್ರೀಮಂತಿಕೆ ಪರಿಶುದ್ಧಾತ್ಮರು. ಈಗ ನಾನು ಹೇಳಿದೆ, ನೀವು ಕೈ ತಟ್ಟಿದ್ರಿ. ಆದರೆ ನಿನಗಿದು ಕನ್ವಿಕ್ಷನ್ ಆಗದೆ ಇದ್ದರೆ, ಇದೊಂದು ರೆವಲೇಷನ್ ಆಗದೆ ಇದ್ದರೆ ನೀನು ನಾಟಕ ಮಾಡ್ದಂಗೆ ಆಯಿತು ಕೈ ತಟ್ಟಿದ್ದು ಕೂಡ. ದುಡ್ಡಿನ ಆಸೆ ಇದೆಯಾ? ಶ್ರೀಮಂತರಾಗಬೇಕಾ? ಪರ್ರ ವಸ್ತುಗಳಿಗೆ ಆಸೆ ಬರುತ್ತಾ? ಅವರು ಇವರು ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಕೈಯೆಲ್ಲ 5 ಉಂಗುರ ದೊಡ್ಡ ದೊಡ್ಡ ಚೈನು ಹಾಕ್ಕೊಂಡು ಪ್ರೀಚ್ ಮಾಡುವಾಗ ಅಯ್ಯೋ ನಮಗೂ ಈ ಶ್ರೀಮಂತಿಕೆ ಯಾವತ್ತು ಬರುತ್ತೋ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತೀವಾ? ಸತ್ಯವಾದ ಮಾತು, ಎಂಥ ಸತ್ಯದ ಆತ್ಮ. ದೇವರು ಅಂತ ಹೋಗಿ ಒಂದು ಮನೆ ಇಲ್ಲ, ದೇವರು ಅಂತ ಹೋಗಿ ಕಾಲಿಗೆ ಸರಿಯಾದ ಒಂದು ಚಪ್ಪಲಿ ಇಲ್ಲ, ದೇವರು ಅಂತ ಹೋಗಿ ಸರಿಯಾದ ಏನೂ ಇಲ್ಲ ಪ್ರಪಂಚದಲ್ಲಿ. ಥಿಂಕಿಂಗ್ ಮಾಡ್ತೀವಾ? ಇಲ್ಲವೇ ಇಲ್ಲ ಅಲ್ವಾ? ಯಾಕೆಂದರೆ ನಿನ್ನಲ್ಲಿ ದೇವರು ಕೊಟ್ಟಿರೋ ಶ್ರೀಮಂತಿಕೆಯ ಪ್ರಕಟಣೆ ನಿನಗಾಗಲಿಲ್ಲ. ನಿನ್ನಲ್ಲಿರುವ ಹೋಲಿ ಸ್ಪಿರಿಟ್ ನಿನಗೊಂದು ರೆವಲೇಷನ್ ಆಗಬೇಕು. ಆಗ ನಿನಗೆ ಎಲ್ಲ ಕಸಾಗಿ ಕಾಣಿಸುತ್ತೆ. ಅನ್ಲೆಸ್ ದ ರಿಚ್ನೆಸ್ ಆಫ್ ಗಾಡ್ ಈಸ್ ಎ ರೆವಲೇಷನ್ ಫಾರ್ ಯು, ಯು ಆರ್ ಎ ಯೂಸ್ಲೆಸ್ ಪರ್ಸನ್, ಯೂಸ್ಲೆಸ್ ಕ್ರಿಶ್ಚಿಯನ್ನೇ. ಹೋಲಿ ಸ್ಪಿರಿಟ್ ಇರ್ಬೋದು, ಆದರೆ ನಿನಗೊಂದು ಪ್ರಕಟಣೆ ಆಗಬೇಕು, ಅರಿವಾಗಬೇಕು. ಸೊ ಸದ್ಯಕ್ಕಿಷ್ಟು ಇರಲಿ. ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದಾಗ ಈ ಆತ್ಮಿಕ ಅನುಭವಗಳು ನಮ್ಮಲ್ಲಿ ಆಗುತ್ತೆ. ಆತ್ಮಿಕ ಅನುಭವಗಳು ನಮಗೆ ಫೀಲ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗುತ್ತೆ. ಇದರಲ್ಲಿ ನಾವು ಮುಂದಕ್ಕೆ ಹೋಗಬೇಕು.